ಮಂಗಳಮೂರ್ತಿ ವಿಘ್ನಹರ ದುರಿತನಾಶನ ಕೃಪಾಕರ. ಓಂ ಶ್ರೀ ಕಾಮಕೋಟಿ ಕಾಮಾಕ್ಷೇ ನಮಃ. ಓಂ ಶ್ರೀ ತ್ರಿಪುರಸುಂದರಿ ಸಮೇತ ಶ್ರೀ ಚಂದ್ರಮೌಳೀಶ್ವರಾಯ ನಮಃ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಶ್ರೀ ದೇವಸೇನಾ ವಳ್ಳಿ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ಕಂಚಿ ಕಾಮಕೋಟಿ ಮೂಲಾಂನಾಯ ಸರ್ವಜ್ಞಪೀಠ ಸ್ಥಾಪಿಸಿದ ಶ್ರೀ ಆದಿಶಂಕರಾಚಾರ್ಯರ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಹಾಗೆಯೇ ಕಂಚಿ ಕಾಮಕೋಟಿ ಪೀಠದ 68ನೇ ಪೀಠಾಧಿಪತಿಯಾಗಿದ್ದ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಹಾಗೆಯೇ ಕಂಚಿ ಕಾಮಕೋಟಿ ಪೀಠದ 69ನೇ ಪೀಠಾಧಿಪತಿಯಾಗಿದ್ದ ಶ್ರೀ ಜಯೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಹಾಗೆಯೇ ಪ್ರಸ್ತುತ ಕಂಚಿ ಕಾಮಕೋಟಿ ಪೀಠದ ಪೀಠಾಧಿಪತಿಯಾಗಿರುವ 70ನೇ ಪೀಠಾಧಿಪತಿಯಾಗಿರುವ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಹಾಗೆಯೇ ಅವರ ಶಿಷ್ಯ ದೀಕ್ಷೆ ಪಡೆದಿರುವಂತಹ ಮುಂದೆ ಪೀಠಾಧಿಪತಿಯಾಗುವಂತಹ ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಪದ್ಮಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ನಾನು ಪ್ರೀವಿಯಸ್ ವಿಡಿಯೋಲಿ ನಾನು ನಿಮ್ಗೆ ಹೇಳಿದ್ದೆ, ನಮ್ಮ ಒಂದು ಶತ್ರುವಿನ ಸಂಹಾರ ಹೇಗಾಯಿತು, ಮಹಾಪೆರಿಯವ, ಪುದುಪೆರಿಯವ, ಬಾಲಪೆರಿಯವ, ಕಾಮಾಕ್ಷಿ ಹಾಗೂ ಪ್ರತ್ಯಂಗಿರ ದೇವಿ, ಚಂದ್ರಮೌಳೀಶ್ವರ, ಗಣಪತಿ ಇವರೆಲ್ಲರ ಸಮ್ಮುಖದಲ್ಲಿ ಹೇಗೆ ಸಂಹಾರ ಮಾಡಿಸಿದ್ರು, ಪ್ರತ್ಯಂಗಿರ ದೇವಿ ಹೇಗೆ ವಿಷ್ಣುವಿಗೆ ಆ ಶಕ್ತಿಯನ್ನು ಕೊಟ್ಟಳು, ಸೊ ಅವರು ಹೇಗೆ ಸಂಹಾರ ಮಾಡಿದ್ರು, ಕೊನೆಗೆ ಗಣಪತಿ ಹೇಗೆ ಆ ಶತ್ರುವನ್ನ ತನ್ನ ಸೊಂಡಿಲಲ್ಲಿ ಎತ್ತಿ ಅದನ್ನು ಸೊಂಡಿಲಲ್ಲಿ ತಿರುಗಿಸಿ ಹೇಗೆ ಒಂದು ನಾರ್ತ್ ಪೋಲ್ ಅಂತ ಏನು ಅಂಟಾರ್ಟಿಕಾ ಅಂತೀವಿ ಅಲ್ಲಿ ಹೇಗೆ ಹಣದು ಕೊನೆಗೆ ಇಲ್ಲ ಈಗ ಸಂಹಾರ ಮುಗಿದಿದೆ, ನಿಮ್ಮ ಶತ್ರು ಕಾಟ ಇನ್ನು ಇರಲ್ಲ, ನಿಮಗೆ ಧೈರ್ಯವಾಗಿರಿ, ಅಮ್ಮನಿಗೂ ಹೇಳಿ ಧೈರ್ಯವಾಗಿರಿ ಅಂತ ಹೇಗೆ ಹೇಳಿದ್ರು ಅಂತ ಈ ವಿಷಯಗಳನ್ನೆಲ್ಲ ನಾನು ನಿಮಗೆ ಹಳೆ ವಿಡಿಯೋಲಿ ತಿಳಿಸ್ಕೊಟ್ಟೆ ಅಲ್ವಾ. ಅಷ್ಟಾದಮೇಲೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ. ವಿಷ್ಣುಗೆ ಸೈಕಲಿಂದ ಬಿದ್ದ, ಸೊ ಹೇಗೆ ಬಿದ್ದ, ಏಂತಕ್ಕೆ ಬಿದ್ದ ಅವನು, ಸೊ ಅದಾದಮೇಲೆ ಇನ್ನೊಂದು ಶತ್ರುವಿನ ಸಂಹಾರ ಮಾಡಿಸಿದ್ರು ಗುರುಗಳು. ಸೊ ಈ ವಿಷಯದ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಆ ವಿಷಯನ ನಿಮಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೇನೆ. ಸೊ ಏನಾಯ್ತಪ್ಪ ಅಂದರೆ ವಿಷ್ಣುಗೆ ನಾನು ನಿಮ್ಗೆ ಹೇಳಿದೆ, ಅವನು ಮಿಡ್ ಟರ್ಮ್ ಎಕ್ಸಾಮ್ಸ್ ಮಿಸ್ ಆಯಿತು, ಮಿಡ್ ಟರ್ಮ್ ಎಕ್ಸಾಮ್ಸಲ್ಲಿ ಅವನು ಅಟ್ಯಾಕ್ ಆಯಿತು, ಸೊ ಅದ್ರ ಮೇಲೆ ಶತ್ರು ಸಂಹಾರ ಆಯಿತು. ಅಗೇನ್ ಮಿಡ್ ಟರ್ಮ್ ಎಕ್ಸಾಮ್ಸ್ ಆದಮೇಲೆ ಮಿಡ್ ಟರ್ಮ್ ವೆಕೇಷನ್ ಬರುತ್ತಲ್ಲ, ಸೊ ಆವಾಗ ಸೈಕಲ್ ತುಳಿತಿದ್ದ, ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಇಲ್ಲೇ ಮನೆ ಹತ್ರನೇ ಸೈಕಲಲ್ಲಿ ಇಲ್ಲಿ ಹೋಗಿ ಫ್ರೆಂಡ್ಸ್ ಜೊತೆ ಹೋಗಿ ಸೈಕಲ್ ಹೊಡಿತಿದ್ದ. ಸೊ ಈ ಸಮಯದಲ್ಲಿ ಅವನು ಏನಾಯಿತು ಅಂದರೆ ಸೈಕಲಲ್ಲಿ ಹೋಗ್ತಿರೋವಾಗ ಒಂದಿನ ಅದನ್ನೂ ಹೇಳಿದ್ದೆ ನಾನು ನಿಮಗೆ, ಪೆರಿಯವ ಹೇಳಿದರು, ಹಿಂದಿನ ದಿನ ನೀನು ನಾಳೆ ಸೈಕಲ್ ತೆಗಿಯೋಕ್ಕಿಂತ ಮುಂಚೆ ಹಿಂದಿನ ದಿನ ಸಂಜೆನೇ ನೀನು ಸೈಕಲೆಲ್ಲ ತೊಳೆದು ನೀನು ಪೂಜೆ ಕಂಚಿ ಮಠದ ಕುಂಕುಮ ಏನಿರುತ್ತೆ ಅದನ್ನು ಹಚ್ಚಿಬಿಟ್ಟು ಪೂಜೆ ಹೂವೆಲ್ಲ ಇಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಡೇ ನೀವು ಅದನ್ನು ತೆಗಿಬೇಕು ಸೈಕಲ್ನ ಅಂತ. ಅದನ್ನೆಲ್ಲ ಮರೆತು ಅವನು ಗಡಿಬಿಡಿಯಲ್ಲಿ ತೆಗೆದ್ಮೇಲೆ ಏನಾಯಿತು, ಅವನು ಸೈಕಲಿಂದ ಬಿದ್ದ ಆವತ್ತು. ಸೊ ಬಿದ್ದು 3 ಪಲ್ಟಿ ಆಗಿ ಒಂದು ದೊಡ್ಡ ಹಂಪು ದಾಟಿ 3 ಪಲ್ಟಿ ಆಗಿ ಅವ್ನು ಬೀಳೋ ಟೈಮಲ್ಲಿ ಅವಾಗ ಪೆರಿಯವ ಹೇಳ್ತಿದ್ರಂತೆ, ವಿಷ್ಣು ನೀನು ತಲೆ ಕೊಡಬೇಡ ನೆಲಕ್ಕೆ, ಕೈನ ಕೊಡು, ನೀನು ಕೈನ ಕೊಡು, ತಲೆನ ಕೊಡಬೇಡ ಅಂತ. ಸೊ ಇವನು ಕೈನ ನೆಲಕ್ಕೆ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಏನಾಗಿದೆ, ಅವನು ಕೈ ಇದು ಫ್ರ್ಯಾಕ್ಚರ್ ಆಗಿತ್ತು, ಬೋನ್ ಡಿಸ್ಲೊಕೇಟ್ ಆಗಿತ್ತು. ಅದು ಹೇಗೆ ಚಂದ್ರಮೌಳೀಶ್ವರ ಬಂದು ಸೇರಿಸ್ತಾ ಅಂತ ಈ ವಿಷಯಗಳನ್ನು ಹೇಳಿದ್ದೆ ನಾನು ನಿಮಗೆ. ಸೊ ನನಗೇನು ಅನಿಸ್ತಿತ್ತು ಅಂದರೆ, ಇಷ್ಟೆಲ್ಲ ಆಯ್ತಲ್ಲ, ಸಂಹಾರ ಆಯಿತು ಅಂತ ಹೇಳಿದ್ದಾರೆ, ಶತ್ರು ಕಾಟ ಇರಲ್ಲ ಅಂತ ಹೇಳಿದ್ದಾರೆ, ಬಟ್ ಇದು ಏನಿದು ಸಡನ್ನಾಗಿ ಮತ್ತೆ ಏನಕ್ಕೆ ಬಿದ್ದ ವಿಷ್ಣು, ಏನಕ್ಕೆ ಮತ್ತೆ ವಿಷ್ಣು ಬಿದ್ದನಲ್ಲ ಸೈಕಲಲ್ಲಿ ಅಂತ ನಂಗೆ ತುಂಬಾ ಗಾಬರಿ ಆಗಿತ್ತು. ಸೊ 2 ದಿನ ನೋಡಿದ್ವಿ, 21 ದಿನ ಎಲ್ಲ ಕಳೀತು. ಅದೇನಾಗಿದ್ರು ಪ್ಲಾಸ್ಟ್ರಲ್ಲಿ ಅದನ್ನೆಲ್ಲ ತೆಗೆದ್ರು, ಪೆರಿಯವ ಹೆಂಗೆ ಔಷಧಿ ಹಚ್ಕೊಡ್ತಿದ್ರು ಅವ್ನ ಕೈಗೆಲ್ಲ ಅಂತೆಲ್ಲ ಹೇಳಿದ್ದೆ ನನಗೆ. ಆದರೂ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಅನುಮಾನ ಕಾಡ್ತಿತ್ತು, ಇದು ಯಾಕೋ ಏನೋ ಇನ್ನೂ ಸರಿ ಹೋಗಲಿಲ್ಲ ಅನಿಸ್ತಾ ಇದೆ ನನಗೆ ಅಂತ ನನ್ನ ಮನಸ್ಸಲ್ಲಿ ಹೇಳ್ತಾ ಇತ್ತು. ಏನೋ ಒಂದು ಇದು ಬರ್ತಾಯಿತ್ತು ನನಗೆ ಥಾಟ್ಸು.
ಸೊ ಅವಾಗ ನಾನು ಒಂದಿನ ವಿಷ್ಣುನ ಸೀರಿಯಸ್ಸಾಗಿ ಕೂರಿಸ್ಕೊಂಡು, ವಿಷ್ಣು ಯಾಕೆ ಹಿಂಗೆ ಆಗ್ತಿದೆ ವಿಷ್ಣು, ಪೆರಿಯವನ್ ಕೇಳು ಯಾಕೆ ಹಿಂಗೆ, ನನಗೆ ಯಾಕೋ ಅನಿಸ್ತಾ ಇದೆ ದಿಸ್ ಇಸ್ ನಾಟ್ ನಾರ್ಮಲ್. ಈಗ ಎಲ್ಲರೂ ಮಕ್ಕಳು ಬೀಳೋದು ಹೇಳೋದು ಅದು ಸಹಜ ಅಂತಾರೆ, ಬಟ್ ಇದು ಯಾಕೋ ನನಗೆ ಇದು ಸಹಜ ಅನಿಸ್ತಾ ಇಲ್ಲ, ಇದು ಕೇಳು, ಅವ್ರನ್ನ ಗಟ್ಟಿ ಕೇಳು ಯಾಕೆ ಹಿಂಗಾಗಿದೆ ಅಂತ ಹೇಳಿದಾಗ, ಆಯಿತು ತೊಡೆ ಅಮ್ಮ ಪೆರಿಯವ ಬರಲಿ ನಾನು ಕೇಳ್ತೀನಿ ಅಂತ ಹೇಳ್ದೆ. ಪೆರಿಯವನ ಕೇಳಿದು ಅಂತ ಹೇಳಿದೆ ನಾನು. ಸೊ ಕೇಳಿದ್ದಕ್ಕೆ ಒಂದು ಪೆರಿಯವ ಹೇಳಿದ್ರಂತೆ, ಇಲ್ಲ ವಿಷ್ಣು, ಇದು ಏನಾಗಿದೆ ಅಂದರೆ ಆ್ಯಕ್ಚುಲಿ ಶತ್ರು ಸಂಹಾರ ಆಗಿದೆ, ಅವನ ಶತ್ರು ಏನಿದೆ ಇದೆಲ್ಲ ವರ್ಕ್ ಆಗೋದು. ಸೊ ವಿಷ್ಣು ಕೇಳ್ದ ಮಹಾಪೆರಿಯವನ, ಪೆರಿಯವ ಹಿಂಗೆ ಅಮ್ಮ ಕೇಳ್ತಿದ್ದಾರೆ, ಏನು ಸಮಸ್ಯೆ, ಈಗ ಮತ್ತೆ ಬಿದ್ದನಲ್ಲ ವಿಷ್ಣು ಸೈಕಲಿಂದ, ಇದು ಯಾಕೋ ಅವಳಿಗೆ ಅನುಮಾನ ಬರ್ತಿದೆಯಂತೆ ಮತ್ತೆ ಅಂತ ಕೇಳಿದಾಗ ಪೆರಿಯವ ಹೇಳಿದ್ರಂತೆ, ಹೌದು ಅವಳು ಹೇಳ್ತಿರೋದು ಸರಿನೇ, ಅದ್ರ ಹಿಂದೆ ಇನ್ನೊಂದು ವಿಷಯ ಇದೆ ಅಂತ ಹೇಳಿದ್ರಂತೆ. ಸೊ ನಮಗೆ ಈ ವಾಮಾಚಾರಿಗಳು ಅವ್ರು ಹೆಂಗೆ ವರ್ಕ್ ಮಾಡ್ತಾರೆ ಏನು ಅನ್ನೋದು ನಮ್ಮ ಕಾನ್ಸೆಪ್ಟ್ ಏನೂ ಗೊತ್ತಿರಲ್ಲ. ಏನೋ ನಮ್ಗೆ ಕೆಟ್ಟದಾಗಲಿ ಅಂತ ಮಾಡಿಸಿರ್ತಾರೆ, ಅದು ಆಗತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ದೇರ್ ಇಸ್ ಅ ಲಾಟ್ ಆಫ್ ಸೈನ್ಸ್ ಬಿಹೈಂಡ್ ಇಟ್, ಲಾಟ್ ಆಫ್ ಸೈನ್ಸ್ ವಿಚ್ ನಮ್ಗೆ ಅರ್ಥ ಆಗಲ್ಲ. ಅದು ಗುರುಗಳಿಗೆ, ದೇವ್ರಿಗೆ, ಅವ್ರಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ಸೊ ಅವ್ರು ಹೇಳಿದ್ರಂತೆ, ಅವನ ಸಂಹಾರ ಅಂತೂ ಆಗಿದೆ, ಬಟ್ ಏನಾಗ್ತಿದೆ ಅಂದರೆ ನಾವು ಅವನ ಆಫೀಸ್ಗೆ ಹೋಗ್ತಿದ್ವಿ, ಆ ಅಸ್ಟ್ರಾಲಜರ್ ವಾಮಾಚಾರ ನಮ್ಮ ಮೇಲೆ ಏನು ಮಾಡಿದ್ನಲ್ಲ, ಅವನ ಆಫೀಸ್ಗೆ ಹೋಗ್ತಿದ್ವಿ ನಾವು. ಅವನ ಆಫೀಸಲ್ಲಿ ಒಬ್ಬ ಕೈಂಡ್ ಆಫ್ ರಿಸೆಪ್ಷನಿಸ್ಟ್ ಅಂತ ತಿಳ್ಕೊಳ್ಳಿ, ಹೂ ಮ್ಯಾನೇಜಸ್ ದ ಪೀಪಲ್ ದ ವಿಸಿಟರ್ಸ್ ಆರ್ ದ ಕನ್ಸಲ್ಟೆಂಟ್ಸ್ ಹೂ ಕಮ್ ದೇರ್. ಒಂದು ಅಜ್ಜಿ ಇರ್ತಿತ್ತು, ವಯಸ್ಸಾದ ಅಜ್ಜಿ. she was around 60-65 years. She used to sit there on the table, on the chair, and whoever comes to visit him, she used to manage, she used to make them sit there and keep them engaged. So that was her job. So ಇವ್ರು ಯಾವ ಥರ ಮಾಡಿರ್ತಾರೆ ಅಂದರೆ ಈ ವಾಮಾಚಾರಿಗಳು, ಆ ಅಜ್ಜಿ ಮೇಲೆ ಒಂದು ಭೂತಾನ್ ಬಿಟ್ಟಿರ್ತಾನೆ ಅಜ್ಜಿ ಒಳಗಡೆ. So that is still there. It means that Bhuta will be working for him. Even in his presence or in his absence, it will be still supporting him. ಈಗ ಸಂಹಾರ ಅಂತ ಅಂದಮೇಲೆ ಏನಾಗುತ್ತೆ, he will not die. That person is still alive. He is still alive and he is shifted his office. I'll tell you why he shifted his office. Sure, different location in Bangalore. He's still alive and still running that dirty business. He's still doing that. ಓಕೆ. ಸೊ ಏನಾಗಿರುತ್ತೆ ಅಂದರೆ ಅವನ ಸಂಹಾರ ಅಂದರೆ ಏನಪ್ಪ ಅಂದರೆ, ಅವನಲ್ಲಿ ಏನು ನೆಗೆಟಿವ್ ಎನರ್ಜೀಸ್ನ ಅವನು ಇಟ್ಕೊಂಡು ಅದರಿಂದ ನಮ್ಮ ಮೇಲೆಲ್ಲ, ಜನರ ಮೇಲೆಲ್ಲ ಬಿಟ್ಟು ಅವನು ಹೇಗೆ ಅದನ್ನ ನಮ್ಮ ಎಲ್ಲರ ಜೀವನ ಜೊತೆ ಆಟ ಆಡ್ತಿರ್ತಾನೆ. ಸೊ ಆ ನೆಗೆಟಿವ್ ಎನರ್ಜೀಸ್ ಏನು ಅವನು ಸಿದ್ಧಿ ಮಾಡ್ಕೊಂಡಿರ್ತಾನಲ್ಲ, ಸೊ ದಟ್ ನೆಗೆಟಿವ್ ಎನರ್ಜೀಸ್ ವಿಲ್ ಬಿ ಡೆಸ್ಟ್ರಾಯ್ಡ್. So he will not have support of those negative energies and he will be like helpless. His energy will be drained out and he will be more or less like a normal person with very little negative energy which he will be using it and to attract other people and making money. So that is how it works. So ಆ ನೆಗೆಟಿವ್ ಎನರ್ಜಿನ ಏನು ಮಾಡಿದ, ಆ ಅಜ್ಜಿಯಲ್ಲಿ ಅವನು ಇನ್ಸ್ಟಾಲ್ ಮಾಡಿದ. ಓಕೆ. ಸೊ ಅವ್ನು ಸತ್ತ ಮೇಲೆ ಏನಾಗುತ್ತೆ, ಇನ್ನೊಂದು ಏನಾಗುತ್ತೆ ಅಂದರೆ, ಸ್ವಲ್ಪ ಅವ್ನು ಸತ್ತಿದ್ದಾನೆ. ಈಗ ಅವ್ನು ಸತ್ತಿದ್ದಾನೆ ಅಂದರೆ ಅವನ ಎನರ್ಜೀಸ್ ಎಲ್ಲ ಹೋಗಿದೆ. ಓಕೆ. ಸೊ ಅವ್ನ ಫೋಟೋ ಇಟ್ಕೊಂಡು ಅವ್ರು ಯಾರಾದರೂ ಪೂಜೆ ಮಾಡ್ತಿದ್ರೆ, ಓಕೆ, ಸೊ ಅವ್ರಿಗೆ ಮತ್ತೆ ಆ ಶಕ್ತಿಗಳು ಮತ್ತೆ ಅವ್ರಿಗೆ ಬರ್ತಾ ಇರುತ್ತೆ. ಓಕೆ. ಸೊ ಆ ಥರ ದಟ್ ಈಸ್ ಹೌ ಇಟ್ ವರ್ಕ್ಸ್. ಇದೆಲ್ಲ ನಮಗೆ ಪೆರಿಯವರೇ ನಮ್ಗೆ ತಿಳಿಸಿದ್ರು. ಇದ್ರ ಬಗ್ಗೆ ನಮ್ಗೆ ಯಾವುದೇ ಜ್ಞಾನ ಇರಲ್ಲ, ಯಾವುದೇ ನಾಲೆಡ್ಜ್ ಇಲ್ಲ ನಮ್ಗೆ ಆ್ಯಕ್ಚುಲಿ. ಸೊ ಆ ಶಕ್ತಿಗಳು ಅವ್ರಿಗೆ ಬರ್ತಾ ಇರುತ್ತೆ. ಸೊ ಈ ಅಜ್ಜಿ ಅನ್ನೋದು ಏನು, ಅಜ್ಜಿ ಒಳಗಡೆ ಏನು ಭೂತ ಇತ್ತು, ಅದು ಅವನ ಆಫೀಸಲ್ಲಿ ಅವನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿತ್ತು. ಪೂಜೆ ಮಾಡ್ತಿದ್ರೆ ಏನಾಗುತ್ತೆ, ಅವನಿಗೆ ಶಕ್ತಿ ಮತ್ತೆ 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 ಬರುತ್ತೆ. ಆ್ಯಂಡ್ ಅಗೇನ್ ಹಿಲ್ ಕಮ್ ಬ್ಯಾಕ್, ಹಿಲ್ ಅಗೇನ್ ಗೇನ್ ಆಲ್ ದ ನೆಗೆಟಿವ್ ಎನರ್ಜೀಸ್. ಈ ಆತ್ಮಗಳೆಲ್ಲ ಏನಿರ್ತಾವಲ್ಲ, ಈ ಅಂತ್ಯ ಸಂಸ್ಕಾರ ತಿಥಿಗೆ ಮಾಡದೇ ಇರೋದು ಆತ್ಮಗಳು ಇರ್ತಾವಲ್ಲ, ಆ ಆತ್ಮಗಳನ್ನೆಲ್ಲ ಅವನು ತನ್ನ ಕೆಲವೊಂದು ಜಾಗಗಳಿಗೆ ಹೋಗಿ ಅದು ವಶೀಕರಣ ಮಾಡ್ಕೊಳ್ಳೋದು ಅಂತಿರುತ್ತೆ. ತಮ್ಮ ವಶಕ್ಕೆ ತೊಗೊಂಡ್ಬಿಡ್ತಾರೆ, ಯಾಕಂದರೆ ಅವ್ರಿಗೇನು ಮುಕ್ತಿ ಸಿಕ್ಕಿರಲ್ಲ. ಸೊ ಇವ್ರು ವಶಕ್ಕೆ ಮಾಡ್ಕೊಂಡು ಇವ್ರು ಹೇಳ್ದಂಗೆ ಕೇಳ್ತಾ ಇರ್ತಾವೆ ಆತ್ಮಗಳು. ಸೊ ಆ ಥರ ದಟ್ ಈಸ್ ಹೌ ಇಟ್ ವರ್ಕ್ಸ್. ಸೊ ಪೆರಿಯವ ಹೇಳಿದ್ರು, ನೀನು ಏನಕ್ಕೆ ಬಿದ್ದೆ ಅಂದರೆ ವಿಷ್ಣು, ಆ ಅಜ್ಜಿಯಲ್ಲಿ ಏನೋ ಅವನು ನೆಗೆಟಿವ್ ಎನರ್ಜಿನ ಅವನು ಇನ್ಸ್ಟಾಲ್ ಮಾಡಿದ್ದ, ಆ ಅಜ್ಜಿ ಬಂದು ಅವನ ಮೇಲೆ ಇರೋ ಇದನ್ನ ನಿನ್ನ ಮೇಲೆ ಅಟ್ಯಾಕ್ ಮಾಡಿ ಸೇಡ್ ತೀರಿಸ್ಕೊಳ್ಳೋಕ್ಕೆ ಅಜ್ಜಿ ಬಂದು ನಿನ್ನ ಸೈಕಲಿಂದ ಬೀಳಿಸಿದೆ. ಓಕೆ. ಸೊ ಹಂಗೆ ಅದಕ್ಕೆ ನೀನು ಬಿದ್ದಿರೋದು. ಸೊ ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಇಟ್.
ನೀವೇನು ಆಗದೆ ಇರೋ ಥರ ಜಸ್ಟ್ ಅಸ್ ಬೋನ್ ಡಿಸ್ಲೊಕೇಶನ್ ಆಗಿದೆ, ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಇಟ್, ಬಟ್ ಹೀಗಿದೆ ಅಂತ ಹೇಳಿದ್ದಾರೆ. ಸೊ ಹೆದರಬೇಡ ಅಂತ ಹೇಳೋ ಅಮ್ಮನಿಗೆ, ನೀನು ಹೆದರಬೇಡ, ಅದ್ರ ಸಂಹಾರನೂ ಆಗತ್ತೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ, ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದೊಂದು ಸಮಾಧಾನ ಆಯಿತು. ಓಕೆ, ನನ್ನ ಒಂದು ಅನುಮಾನ ಏನಿತ್ತು ಅದು ಕರೆಕ್ಟ್ ಆಯಿತು, ಸೊ ಇದೇ ಅದರದ ಒಂದು ಕಾರಣ ಅಂತ ಗೊತ್ತಾಯಿತು ವಿಷಯ ನಮಗೆ. ಸೊ ವಿಷಯ ಗೊತ್ತಾದ ಹಾಗೆ ನೆಕ್ಸ್ಟ್ ಡೇ ಹಾಗೆ ಆಗಿದೆ. ವಿಷ್ಣು ಮಲಗಿದ್ದಾನೆ. ಬೆಳಗಿನ ಜಾವ 4 ಗಂಟೆಗೆ ಮತ್ತೆ ಗುರುಗಳು ಅವನ್ನ ಬಂದು ಕರ್ಕೊಂಡು ಹೋಗಿದ್ದಾರೆ. ಬಾ ವಿಷ್ಣು ಅಂತ ಕರ್ಕೊಂಡು ಹೋಗಿದ್ದಾರೆ. ಹಿಸ್ ಬಾಡಿ ಈಸ್ ಹಿಯರ್ ಓನ್ಲಿ, ನಾವೇನು ನೋಡಿಲ್ಲ, ನಾವು ಗಾರ್ಡನ್ ಇದ್ರಲ್ಲಿ ಇರ್ತೀವಿ. 4 ಗಂಟೆಗೆ ಅವ್ರು ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗಿದ್ದಾರಪ್ಪ ಅಂದರೆ, ಅವನ ಆಫೀಸ್ ಎಲ್ಲಿತ್ತು, ಬೆಂಗಳೂರಿನ ಒಂದು ವಿಜಯನಗರ ಒಂದು ಏರಿಯಾ ಲೊಕೇಶನ್ ಇದೆ, ಅಲ್ಲಿ ಅವನು ಆಫೀಸ್ ಇಟ್ಕೊಂಡಿದ್ದ, ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ವಿಷ್ಣುನ. ಅಲ್ಲಿ ಕರ್ಕೊಂಡು ಹೋಗೋಷ್ಟಕ್ಕೆ ಅಲ್ಲಿ ಪುದುಪೆರಿವ ಸ್ವಾಮಿಗಳಿದ್ದಾರೆ, ಬಾಲಪೆರಿವ ಅವರಿದ್ದಾರೆ, ಮತ್ತು ಕಾಮಾಕ್ಷಿ ಇದ್ದಾಳೆ, ಪ್ರತ್ಯಂಗಿರ ಇದ್ದಾಳೆ, ಚಂದ್ರಮೌಳೀಶ್ವರ ಇದ್ದಾನೆ, ಗಣಪತಿ ಇದ್ದಾರೆ, ಇವರೆಲ್ಲ ಅಲ್ಲಿದ್ದಾರೆ. ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಸೊ ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದ್ದಾರೆ, ಅಗೇನ್ ದ ಸೇಮ್ ಥಿಂಗ್. ವಿಷ್ಣು ಈಗ ಅಲ್ಲಿ ಇನ್ನೊಂದು ಏನಾಗಿದೆಯಪ್ಪ ಅಂದರೆ, ಅಲ್ಲಿ ಎಕ್ಸ್ಪ್ಲೇನ್, ಅದೊಂದು ಕಾಂಪ್ಲೆಕ್ಸ್, ಅದು ದೇರ್ಸ್ ಅ ನಂಬರ್ ಆಫ್ ಶಾಪ್ಸ್ ಇನ್ ದಟ್ ಕಾಂಪ್ಲೆಕ್ಸ್, ಅರೌಂಡ್ 7 to 8 ಶಾಪ್ಸ್ ಇರ್ಬೋದು ಆ ಕಾಂಪ್ಲೆಕ್ಸಲ್ಲಿ. ಅದರಲ್ಲಿ ಇವಂದೂ ಒಂದು ಆಫೀಸ್ ಮಾಡ್ಕೊಂಡಿದ್ದಾನೆ. ಸೊ ಯಾವ ಥರ ವರ್ಕ್ ಆಗುತ್ತೆ ನೋಡಿ, ನಮಗೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈ ಥರ ವಾಮಾಚಾರ ಅನ್ನೋದು ಈ ಥರ ಇರುತ್ತಾ, ಈ ಥರ ಒಂದು ವರ್ಕ್ ಆಗುತ್ತಾ ಅನ್ನೋಗೆ ನಮ್ಮ ಸಾಮಾನ್ಯ ಜನರಿಗೆ ಅದು ನಮ್ಗೆ ಗೊತ್ತಾಗೋದೇ ಇಲ್ಲ. ಈಗ ಒಂದು 8 ಅಂಗಡಿ ಇತ್ತು ಅಂದ್ಕೊಳ್ಳಿ ಆ ಕಾಂಪ್ಲೆಕ್ಸಲ್ಲಿ, ಒಂದು ಅಂಗಡಿ. ಆ 8 ಜನರ ಅಂಗಡಿಗಳಲ್ಲಿ ಯಾರು ಇರ್ತಾರ, ಓನರ್ಸ್ ಅಂದರೆ ಐ ಮೀನ್ ಟು ಸೇ ಹೂ ವಾಸ್ ರೆಂಟೆಡ್ ಔಟ್ ದಟ್ ಶಾಪ್ಸ್, ಅವ್ರ ಮೇಲೆಲ್ಲನೂ ಸಹ ಭೂತಗಳನ್ನ ಪ್ರಯೋಗ ಮಾಡಿರ್ತಾನೆ. ಏನಕ್ಕೆ ಪ್ರಯೋಗ ಮಾಡಿರ್ತಾನೆ? ಇವನ ಒಂದು ರಕ್ಷಣೆಗೆ. ಓಕೆ, ಆ ಒಂದು ಮೆಡಿಕಲ್ ಶಾಪ್ ಇತ್ತಲ್ಲಿ, ಮೆಡಿಕಲ್ ಶಾಪ್ ಮೆಡಿಸಿನ್ಸ್ ಮಾರೋನೇ ಇರ್ತಾನೆ ನಮ್ಮ ಕಣ್ಣಿಗೆ, ಬಟ್ ಅವನು ಒಳಗಡೆ ಒಂದು ಭೂತನ ಇನ್ಸ್ಟಾಲ್ ಮಾಡಿರ್ತಾನೆ. ಸಪೋಸ್ ಇವನಿಗೆ ಯಾರಾದರೂ ಇವನು ಹಿಂಗೆ ಇನ್ನೊಬ್ರ ಜೀವನ ಹಾಳು ಮಾಡೋನು, ಇವನಿಗೂ ಸುಮಾರು ಜನ ಶತ್ರುಗಳು ಇದ್ದೇ ಇರ್ತಾರೆ. ಅವ್ನು ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಇವನ್ ಸೇಫ್ಟಿಗೆ ಈಸ್ Z+ ಸೆಕ್ಯೂರಿಟಿ ಅಂತ ಕೆಲವೊಬ್ರು ಹೇಳ್ತಾರಲ್ಲ, ಆ ಥರ ಇಟ್ಕೊಂಡಿರ್ತಾರಲ್ಲ, ಆ ಥರ ಇವನ್ ಸೆಕ್ಯೂರಿಟಿಗೋಸ್ಕರ ಇವ್ರನ್ನೆಲ್ಲ ಇಟ್ಕೊಂಡಿರ್ತಾನೆ. ನಮ್ಮ ಕಣ್ಣಿಗಳಿಗೆ ಅವ್ರು ನಾರ್ಮಲ್ ಮನುಷ್ಯರ ಥರ ಕಾಣಿಸ್ತಿರ್ತಾರೆ, ಬಟ್ ಗುರುಗಳಿಗೆ ಮತ್ತು ಅವನ ಕಣ್ಣಿಗೆ ಮಾತ್ರ ಅದರಲ್ಲೊಬ್ಬ ಭೂತ ಇದೆ ಅನ್ನೋ ಥರ ಕಾಣಿಸ್ತಿರುತ್ತೆ. ಓಕೆ, ಸೊ ಅಲ್ಲಿ ಆಫೀಸ್ ಹತ್ರ ಹೋದಾಗ ಹೇಗೆ ಕಾಣುತ್ತಪ್ಪ ಅಂದರೆ, ಎಲ್ಲ ಶಾಪ್ಸಲ್ಲಿ ಏನೇನು ಇರುತ್ತೆ ಆ ಮನುಷ್ಯರಲ್ಲಿ ಆ ಭೂತಗಳನ್ನ ಅವ್ನು ಇನ್ಸ್ಟಾಲ್ ಮಾಡಿರೋದು ವಿಷ್ಣು ಕಣ್ಣಿಗೆ, ಗುರುಗಳಿಗೆಲ್ಲ ಗೊತ್ತಿರೋ ವಿಷಯನೇ ಕಾಣುತ್ತದು. ಸೊ ವಿಷ್ಣು ಅವಾಗ ಮತ್ತೆ ಹೇಳ್ತಾರಂತೆ, ಪ್ರತ್ಯಂಗಿರ ದೇವಿ ಮತ್ತು ಗುರುಗಳವರೆಲ್ಲ, ವಿಷ್ಣು ಹಿ ಈಸ್ ಯಾರ್ ಶತ್ರು, ನಿನ್ನ ಶತ್ರು ಅವನು, ನೀನೇ ಸಂಹಾರ ಮಾಡಬೇಕು. ಪ್ರತ್ಯಂಗಿರ ನೀನು ಇಬ್ಬರು ಸೇರ್ಕೊಂಡು ಸಂಹಾರ ಮಾಡ್ತೀರಾ ಈಗ ಅಂತ ಹೇಳಿದಾಗ, ಇವನು ಅದೇನೋ ಒಂದು ವಿಚಿತ್ರವಾದ ಶಕ್ತಿ, ಅಂದರೆ ಎಲೆಕ್ಟ್ರಿಕ್ ಪವರ್ ಥರ, ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಹೇಗೆ ನಾವು ಒಂದು ರೇಸ್ ಎಲ್ಲ ಬರುತ್ತಲ್ಲ, ಆ ಎಲೆಕ್ಟ್ರಿಕ್ ಸರ್ಕ್ಯೂಟೆಲ್ಲ ಒಂದೊಂದು ಕಿರಣಗಳು ಬರುತ್ತಲ್ಲ, ಸೊ ಆ ಥರ ಒಂದು ಶಕ್ತಿನ ವಿಷ್ಣುಗೆ ಪ್ರತ್ಯಂಗಿರ ಕೊಡ್ತಾಳಂತೆ. ಸೊ ನಾವು ಸಂಹಾರ ಮಾಡು ಅಂದ್ಬಿಟ್ಟು. ಸೊ ಇವನು ಆ ಒಂದು ಮಂತ್ರಗಳ ಶಕ್ತಿನೂ ಕೊಡ್ತಾರೆ, ಆ ಒಂದು ಶಕ್ತಿನೂ ಕೊಟ್ಟಾಗ ಆ ಶಕ್ತಿನೆಲ್ಲ ಆ ಎಂಟೈರ್ ಬಿಲ್ಡಿಂಗ್ ಮೇಲೆ ಪ್ರಯೋಗ ಫಸ್ಟ್ ಏನು ಮಾಡ್ತಾರೆ, ಒಳಗಡೆ ಹೋಗ್ತಾನೆ. ಅಜ್ಜಿ ಅಂತ ಏನು ಇದೆಯಲ್ಲ ಭೂತದ ಅಜ್ಜಿ ರೂಪದಲ್ಲಿರೋ ಒಂದು ಭೂತನ, ಅಲ್ಲಿ ಹೋದ್ಮೇಲೆ ಆ ಅಜ್ಜಿ ಅನ್ನೋದು ಅದು ಹೇಳುತ್ತಂತೆ, ಏಯ್ ನೀನು ನನ್ನ ಇಲ್ಲೂ ಬಂದುಬಿಟ್ಟಿಯಾ, ನೀನು ಅವನ್ನ ಸಂಹಾರ ಮಾಡಿದ್ಯಾ, ಇಲ್ಲೂ ಹುಡ್ಕೊಂಬಂದ್ಬಿಟ್ಟಿದ್ಯಾ, ನೀನು ಸುಮ್ಮನೆ ಬಿಡಲ್ಲ ನಿನ್ನ ಅಂತ ಅಜ್ಜಿ ಹೇಳುತ್ತಂತೆ. ಸೊ ಇವನಿಗೇನು ಕೊಟ್ಟಿರ್ತಾರೆ ಆ ಶಕ್ತಿ ಮತ್ತು ಮಂತ್ರಗಳ ಒಂದು ಶಕ್ತಿಯಿಂದ ಆ ಅಜ್ಜಿನ ಸಂಹಾರ ಮಾಡುತ್ತೆ. ಸಂಹಾರ ಅಂದರೆ ಅಜ್ಜಿ ಬದುಕೇ ಇರುತ್ತೆ, ಅದರಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿನ ಏನು ಇನ್ಸ್ಟಾಲ್ ಮಾಡುತ್ತೆ, ದಟ್ ವಿಲ್ ಗೆಟ್ ಡೆಸ್ಟ್ರಾಯ್ಡ್. ಸೊ ಅದಾಯಿತು. ಸೊ ಆಫೀಸಿಂದ ಆಚೆ ಬರ್ತಾನೆ, ಅವರೆಲ್ಲರೂ ಜೊತೆಯಲ್ಲೇ ಇರ್ತಾರೆ. ಸೊ ಆಫೀಸಲ್ಲಿ ಬೇರೆ ಅಂಗಡಿ ಶಾಪ್ಸಲ್ಲೆಲ್ಲ ಯಾರ್ಯಾರು ಇರ್ತಾರೆ, ಅದ್ರ ಮೇಲೂ ಇವನ ಮಂತ್ರಗಳ ಶಕ್ತಿನ, ಒಂದು ಪ್ರತ್ಯಂಗಿರ ದೇವಿ ಕೊಟ್ಟಿರುವಂಥ ಒಂದು ಬೀಜ ಶಕ್ತಿನ ಅದ್ರ ಮೇಲೆಲ್ಲ ಹಿಂಗೆ ಪ್ರಯೋಗ ಮಾಡ್ತಾನೆ. ಪ್ರಯೋಗ ಮಾಡಿದಾಗ ಏನಾಗುತ್ತೆ, ಆ ಅಂಗಡಿಯಲ್ಲಿ ಯಾರ್ಯಾರು ಇರ್ತಾರೆ ಅಂಗಡಿಗಳೆಲ್ಲ, ಅವರಲ್ಲಿ ಏನೇನು ಭೂತಗಳಿರುತ್ತೆ ಆ ಭೂತಗಳ ಒಂದು ಇದನ್ನು ನಾಶ ಆಗಿಬಿಡುತ್ತೆ. ಸೊ ದೇ ಆರ್ ಫ್ರೀ, ದೇರ್ ಬಾಡೀಸ್ ಆರ್ ದೇರ್ ಆತ್ಮಾಸ್ ಆರ್ ನ್ಯಾಚುರಲ್, ಫ್ರೀ ಆಗಿಬಿಡುತ್ತೆ, ನಾರ್ಮಲ್ ಆಗಿಬಿಡ್ತಾರೆ ಅವರು. ಸೊ ಇದೆಲ್ಲ ಆಗುತ್ತೆ. ಕೊನೆಗೆ ಆ ಎಂಟೈರ್ ಬಿಲ್ಡಿಂಗಲ್ಲೇ ಏನು ನೆಗೆಟಿವ್ ಎನರ್ಜೀಸ್ ಅಂದ ತಕ್ಷಣ ಜಸ್ಟ್ ಮನುಷ್ಯರಲ್ಲೇ ಅವನು ಇನ್ಸ್ಟಾಲ್ ಮಾಡಿರಲ್ಲ. ಈಗ ನೀವು ಕೆಲವೊಂದು ಹಾಂಟೆಡ್ ಹೌಸಸ್ ಎಲ್ಲ ನೋಡಿರ್ತಿರಲ್ಲ, ಈ ಬೇರುಗಳೆಲ್ಲ, ಮರದ ಬೇರುಗಳೆಲ್ಲ ಬಿಟ್ಕೊಂಡಿರುತ್ತೆ, ಗೋಡೆಗಳಿಗೆಲ್ಲ ಬೇರುಗಳು ಬಿಟ್ಕೊಂಡಿರುತ್ತೆ, ಗೋಡೆಗಳಿಗೆಲ್ಲ ಹಿಂಗೆ ಕ್ರ್ಯಾಕ್ ಆಗಿರುತ್ತೆ.
ಓಕೆ, ನೋಡಿದಿರಲ್ಲ. ಸೊ ಅದೇ ಥರನೇ ಇಲ್ಲೂ ಆ ಥರ ಇರುತ್ತೆ. ಅಂದರೆ ಆ ಎಂಟೈರ್ ಬಿಲ್ಡಿಂಗಲ್ಲೇ ಒಂದು ಒಳಗಡೆ ಸರ್ಕ್ಯೂಟ್ ರೂಪದಲ್ಲಿ ನೆಗೆಟಿವ್ ಎನರ್ಜೀಸ್ ಒಂದು ಬಿಟ್ಟೋಗಿರುತ್ತೆ. ಸೊ ಅವಾಗ ಏನು ಹೇಳ್ತಾರೆ, ವಿಷ್ಣು ನಿನಗೆ ಬಿಟ್ಟಿದ್ದು ಈಗ, ನೀನೇನು ಮಾಡ್ತೀಯ ನೋಡು, ಬಿಲ್ಡಿಂಗಲ್ಲೂ ಈ ಥರ ಇದೆ, ಈ ಥರ ಇದೆ ಅಂತ ಹೇಳಿದಾಗ ವಿಷ್ಣು ಏನು ಮಾಡ್ತಾನೆ, ಮತ್ತೆ ಅದೇ ಶಕ್ತಿ ಪ್ರಯೋಗ ಮಾಡಿ, ಮಂತ್ರಶಕ್ತಿ ಮತ್ತು ಪ್ರತ್ಯಂಗಿರ ದೇವಿ ಕೊಟ್ಟಿರೋ ಶಕ್ತಿನ ಆ ಎಂಟೈರ್ ಬಿಲ್ಡಿಂಗ್ ಮೇಲೇ ಮತ್ತೆ ಪ್ರಯೋಗ ಮಾಡಿ ಅದರಲ್ಲಿರೋವಂಥ ನೆಗೆಟಿವ್ ಶಕ್ತಿಗಳೆಲ್ಲ ಎಂಟೈರ್ ಬಿಲ್ಡಿಂಗಲ್ಲೇ ಅದು ನಾಶ ಆಗಿಬಿಡುತ್ತೆ. ಸೊ ಆ ಥರ ಆಗುತ್ತೆ. ಸೊ ಕೊನೆಗೆ ಗಣಪತಿ ಹೇಳ್ತಾನಂತೆ, ವಿಷ್ಣು ನೀನು ಅವ್ನ ಫೋಟೋ ಏನು ಪೂಜೆ ಮಾಡ್ತಿದ್ಲಲ್ಲ, ಆ ಫೋಟೋನ ತಗೊಂಡು ಹೋಗಿ ಅಲ್ಲೊಂದು ದೊಡ್ಡ ಗಟರ್ ಇದೆ, ಆ್ಯಕ್ಚುಲಿ ಆ ಏರಿಯಲ್ಲಿದೆ ಒಂದು, ಅಲ್ಲಿ ಹೋಗಿ ಅದ್ರಲ್ಲಿ ಹಣದ್ಬಿಡು ಅದನ್ನು ಅಂತ ಹೇಳ್ತಾನಂತೆ ಗಣಪತಿ. ಸೊ ವಿಷ್ಣು ಅದನ್ನು ಒಂದು ಫೋಟೋ ತೊಗೊಂಡೋಗಿ ಅಲ್ಲಿ ಗಟ್ಟರಲ್ಲಿ ಹಣದ್ಬಿಡ್ತಾನೆ. ಸೊ ಆಮೇಲೆ ಹೇಳ್ತಾರಂತೆ, ದಿಸ್ ಇಸ್ ಕಂಪ್ಲೀಟ್ಲಿ ನಾವು ಕಂಪ್ಲೀಟ್ ಕ್ಲೋಸ್, ನಿನ್ನ ಎಂಡ್ ಆಯಿತು, ಎಲ್ಲನೂ ಮುಕ್ತಿ ಆಯ್ತು, ಅಂದರೆ ಎಲ್ಲನೂ ಕ್ಲೋಸ್ ಆಯಿತು. ಯಾವುದೇ ನೆಗೆಟಿವ್ ಎನರ್ಜಿ, ಯಾವುದೇ ಈ ವಾಮಾಚಾರಿಯಿಂದಾಗಲಿ, ಯಾವುದೇ ಬೇರೆ ಇದರಿಂದ ಆಗಲಿ ನಿನಗೆ ಆಗಲಿ, ನಿಮ್ಮ ತಾಯಿಗೆ ಆಗಲಿ, ನಿಮ್ಮ ಮನೆಯವ್ರಿಗೆ ಆಗಲಿ, ಯಾರಿಗೂ ಇನ್ನು ಮುಂದೆ ಏನೂ ತೊಂದರೆ ಆಗಲ್ಲ. ಇನ್ನು ಕಂಪ್ಲೀಟಾಗಿ ಧೈರ್ಯವಾಗಿರಿ, ನಾವೆಲ್ಲರೂ ನಿಮ್ಮ ಜೊತೆ ಸದಾ ಇರ್ತೀವಿ ಅಂತ ಹೇಳಿ ವಿಷ್ಣುಗೆ ಹೇಳ್ತಾರೆ. ಸೊ ಎಲ್ಲರೂ ಹೇಳಿ ಆಶೀರ್ವಾದ ಮಾಡಿ ಮತ್ತೆ ಮಹಾಪೆರಿಯವನ್ನು ಕರ್ಕೊಂಬಂದು ಮನೆಯಲ್ಲೇ ಬಿಟ್ಟು, ಅವ್ನು ಮಲಗೇ ಇರ್ತಾನೆ. ಬೆಳಗ್ಗೆ ನಾವು ಎದ್ದು ನೋಡಿದಾಗ ಹಾಗೆ ಇರ್ತಾನೆ. ಸೊ ಬಿಟ್ಟು ಹೋಗಿದ್ದಾರೆ. ಸೊ ಬೆಳಗ್ಗೆ ಎದ್ವಿ. ಬೆಳಗ್ಗೆ ಎದ್ದ ತಕ್ಷಣ ವಿಷ್ಣು ಸಡನ್ನಾಗಿ ಹೇಳಿದ, ಅಮ್ಮ ಈ ಥರ ಆಯಿತು, ಈ ಥರ ಅಜ್ಜಿದು ಈ ಥರ ಸಂಹಾರ ಆಗಿದೆ, ಮತ್ತು ಈ ಥರ ಎಲ್ಲ ಎಂಟೈರ್ ಕಥೆನೆಲ್ಲ ನಂಗೆ ನರೇಟ್ ಮಾಡ್ದೆ. ಸೊ ಇದೆಲ್ಲ ಏನು ಹೇಳ್ತಿದ್ದೀನಲ್ಲ, ಇದು ವಿಷ್ಣು ಬಾಯಿಂದ ನಾನು ಹೆಂಗೆ ಕೇಳಿದ್ದೀನೋ ಹಾಗೇ ಸೇಮ್ ಹೆಂಗೆ ಹೇಳಿದನೋ ನಾನು ನಿಮ್ಗೆ ಅದನ್ನೇ ತಿಳಿಸ್ತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ಹೌ ನೆಗೆಟಿವ್ ಎನರ್ಜೀಸ್ ವರ್ಕ್ ಆಗುತ್ತೆ, ಹೀಗೆ ವರ್ಕ್ ಆಗುತ್ತೆ ಅನ್ನೋದು ಹೇಳ್ತೀನಿ. ಇನ್ನೂ ಎರಡು ಮೂರು ವಿಷಯಗಳಿದೆ, ಅದು ಮೋಸ್ಟ್ಲಿ ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ ನಾನು ನಿಮಗೆ. ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಹೇಗೆ ಆ ನೆಗೆಟಿವ್ ಎನರ್ಜೀಸ್ನ ಯಾರೋ ಅವ್ರಿಗೆ ಯಾರೋ ವಾಮಾಚಾರ ಮಾಡಿದ್ದು, ಸೊ ಅವ್ರಿಗೆ ಹೇಗೆ ಪೆರಿಯವ ಕಂಡು ಹಿಡಿದ್ರು, ವಿಷ್ಣುಗೆ ಹೆಂಗೆ ತೋರಿಸಿದ್ರು, ಸೊ ಅದಕ್ಕೆ ಹೆಂಗೆ ಪರಿಹಾರ ಮಾಡ್ಕೊಳಕ್ಕೆ ಹೇಳಿದ್ರು ಅನ್ನೋದನ್ನು ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ನಿಮ್ಗೆ ಆ ವಿಷಯನೆಲ್ಲ ತಿಳಿಸ್ತೀನಿ ನಾನು. ಸೊ ಇಲ್ಲಿಗೆ ಎಲ್ಲ ಅಂತ್ಯ ಆಯಿತು. ನೀವೆಲ್ಲ ನೆಮ್ಮದಿಯಾಗಿರ್ಬೋದು ಅಂತ ಪೆರಿಯವ ಹೇಳಿದ್ಮೇಲೆ ನಮಗೂ ಒಂದು ಅಂದರೆ ಧೈರ್ಯ ಬಂತು. ನಮ್ಮನ್ನು ಯಾರು ರಕ್ಷಣೆ ಮಾಡೋಕ್ಕೆ ಯಾರೂ ಇರಲಿಲ್ಲ ಅನ್ನೋ ಸಮಯದಲ್ಲಿ ನಮ್ಗೆ ಈ ಸಮಸ್ಯೆ ಇದೆ, ಒಂದು ವಾಮಾಚಾರಿಯ ಒಂದು ಸಮಸ್ಯೆ ಇದೇನೆ ಅಂತಲೇ ಗೊತ್ತಿರಲಿಲ್ಲ. ನಾವು ಫಸ್ಟ್ ಟೈಮ್ ಬಾಲಪೆರಿಯವ ದರ್ಶನ ಮಾಡೋಕ್ಕೆ ಹೋದಾಗ ಹೋಗಿ ಬಂದ ಮೇಲೆ ನಮಗೆ ಗೊತ್ತಾಯಿತು ನಮ್ಮ ಈ ಸಮಸ್ಯೆಯಲ್ಲಿ ಇದ್ದೀವಿ ಅಂತ. ಯಾರೋ ಒಬ್ರು ಮುಖಾಂತರ ಇನ್ನೊಬ್ರ ಮನೆಗೆ ಯಾರಿಗೋ ಡೈರೆಕ್ಟ್ ಮಾಡಿ ಹೇಳಿದ್ರಲ್ಲ ಬಾಪಟ್ರನವ್ರು, ಅವ್ರ ಮನೆಗೆ ಡೈರೆಕ್ಟ್ ಮಾಡಿ, ಅವ್ರೇನು ಹೇಳಿಲ್ಲ, ಬಟ್ ಹಂಗೆ ಹೋಗೋ ಥರ ನಮ್ಮನ್ನು ಮಾಡಿ, ನಿಮ್ಮಲ್ಲಿ ಈ ಥರ ಸಮಸ್ಯೆ ಇದೆ, ನಿಮ್ಮ ತಂದೆ ಆತ್ಮ ಇನ್ನೂ ಇಲ್ಲೇ ಓಡಾಡ್ತಿದೆ ಅಂತ ನನಗೆ ತಿಳಿಸಿ, ಅದಕ್ಕೆ ಹೆಂಗೆ ಶಾಂತಿ ಮಾಡಬೇಕು ಅಂತದ್ದು ಗೋಕರ್ಣದಲ್ಲಿ ಅಂತ ತಿಳಿಸಿ, ನಿಮ್ಗೆ ಇನ್ನೂ ಒಂದು ಸಮಸ್ಯೆ ಇದೆ, ಈ ಥರ ವಾಮಾಚಾರಿ ಈ ಥರ ಏನಕ್ಕೆ ಈ ಥರ ಮಾಡಿದ್ದಾರೆ ಅವನು ವಾಮಾಚಾರಿ ಅಂತ. ವಾಮಾಚಾರ ಮಾಡಿದವನು ಅಂದರೆ ಅದು ಪೂರ್ವಜನ್ಮದ ಶತ್ರು ಅಂತ. ಸೊ ಈಗ ಪೂರ್ವಜನ್ಮದ ವಿಷಯಕ್ಕೆ ಬರೋಣ, ವಿಷ್ಣು ಪೂರ್ವಜನ್ಮದ ವಿಷಯಕ್ಕೆ. ಯಾಕಿತ ಶತ್ರುತ್ವ ಏನು ಇದು ಅಂತ ಹೇಳೋಣ. ಸೊ ಒಂದಿನ ಹೀಗೆ ಮಾರ್ಚ್ ತಿಂಗಳಲ್ಲಿ ಅನಿಸುತ್ತೆ, ಮಾರ್ಚ್ ತಿಂಗಳಲ್ಲಿ ನಂದು ಹುಟ್ಟಿದ ಹಬ್ಬ ಬರುತ್ತೆ. ನಂದು ನಕ್ಷತ್ರ ವಿಷ್ಣು ನಕ್ಷತ್ರ, ಎರಡೂ ಒಂದೇ, ಧನುಸು ರಾಶಿ ಮೂಲ ನಕ್ಷತ್ರ. ಆ ನಕ್ಷತ್ರದ ದಿನ ಪೆರಿಯವ ಹಿಂಗೆ ಬಂದ್ಕೊಂಡು ವಿಷ್ಣು ಹತ್ರ ಏನೋ ಹೇಳ್ತಿದ್ದಾರಂತೆ ವಿಷಯ. ವಿಷ್ಣು, ನಾನು ಅಡುಗೆ ಮನೆಯಲ್ಲಿದ್ದೆ, ವಿಷ್ಣು ಕರೆದ, ಬಾಮ ಇಲ್ಲಿ ಒಂದು ನಿಮಿಷ, ಪೆರಿಯವ ಏನೋ ಹೇಳ್ತಿದ್ದಾರೆ ಅಂತ ಹೇಳಿದೆ. ರೂಮ್ಗೆ ಹೋದೆ ನಾನು. ಸೊ ನೋಡಿಲ್ಲಿ ಪೆರಿಯವ ನಿಂತಿದ್ದಾರೆ, ಕಾಮಾಕ್ಷಿ ಎಲ್ಲ ನಿಂತಿದ್ದಾರೆ, ಚಂದ್ರಮೌಳೀಶ್ವರನೂ ಇಲ್ಲೇ ಇದ್ದಾನೆ. ಅವರೇನು ಹೇಳ್ತಿದ್ದಾರೆ ಅಂದರೆ, ನೀನು ಪೂರ್ವಜನ್ಮದಲ್ಲಿ ನೀನು ಹೈದ್ರಾಬಾದ್ ಹತ್ರ ಒಂದು ಕಾಮಾಕ್ಷಿ ದೇವಸ್ಥಾನ ನೀನು ಕಟ್ಸಿದ್ಯಂತೆ. ಸೊ ಅವಾಗ ಹೇಳಿದ ವಿಷಯ ಇದು. ಓಕೆ, ಕಾಮಾಕ್ಷಿ ದೇವಸ್ಥಾನ ಕಟ್ಸಿದ್ಯಂತೆ. ಸೊ ಆ ಒಂದು ಪುಣ್ಯ ಫಲದಿಂದಾಗಿ ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೀನಂತೆ. ಸೊ ನಾನು ಅಂದರೆ ಯಾರಿಲ್ಲಿ? ನಾನು ಪೂರ್ವಜನ್ಮದಲ್ಲಿ, ಅಂದರೆ ವಿಷ್ಣು ಹೇಳ್ತಿರೋದು, ವಿಷ್ಣು ಪೂರ್ವಜನ್ಮದಲ್ಲಿ ಕಂಚಿ ಕಾಮಕೋಟಿ ಪೀಠದ 38ನೇ ಪೀಠಾಧಿಪತಿ ಆಗಿದ್ದಂತೆ. ಅವನ ಹೆಸರು ಅಭಿನವ ಶಂಕರೇಂದ್ರ ಸರಸ್ವತಿ ಅಂತ ಇತ್ತಂತೆ. ಓಕೆ, ಸೊ ಹಾಗಾಗಿ ನೀನು
ಕಾಮಾಕ್ಷಿ ಆ ಮಠಕ್ಕೆ ಒಂದು ಅಧಿದೇವತೆ ಯಾರು ಕಾಮಾಕ್ಷಿಯ ದೇವಸ್ಥಾನ ನೀನು ಕಟ್ಟಿಸಿದ್ರಿಂದ ಆ ಪುಣ್ಯ ಫಲದಿಂದ ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೀನಂತೆ ಅಂತ ವಿಷಯ ಹೇಳ್ದೆ. ಸೊ ದಟ್ ವಾಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಮೀ. ನನಗೆ ನಾವು ಪೂರ್ವಜನ್ಮದ್ದು ಜನ್ಮಾಂತರಗಳದ್ದು ನಾವೆಲ್ಲ ಯಾರೂ ನಂಬೋದೇ ಇಲ್ಲ. ಈಗಿನ ಕಾಲದ ಜನ್ರೇಷನ್ ಅಂತೂ ಇದ್ದಿದ್ದು ನಂಬಲ್ಲ. ಸೊ ಈ ಥರದ್ದೆಲ್ಲ ಇತ್ತ ವಿಷಯ ಅಂತ ತಿಳಿಸ್ಕೊಟ್ರು. ನನಗೆ ತುಂಬಾ ಖುಷಿ ಆಯಿತು. ಅಂದರೆ ಈ ಥರ ಇವನ್ನ ಒಂದು ಪೀಠಾಧಿಪತಿ ಆಗಿದ್ದಂತಲ್ಲ ಅಂತ. ಆಮೇಲೆ ಇನ್ನೂ ವಿಷಯಗಳು ತಿಳಿಸ್ಕೊಟ್ರಂತೆ. ನೀನು ತುಂಬ ಧರ್ಮದಿಂದ ನಡೆದಿದ್ದೆ, ಧರ್ಮ ಪ್ರಚಾರ ಮಾಡಿದ್ದೆ. ಭಾರತ ಒಂದೇ ಅಲ್ಲ, ಭಾರತದಿಂದ ಹೊರಗಡೆನೂ ನೀನು ಹೋಗಿ ಧರ್ಮ ಪ್ರಚಾರ ಮಾಡಿದ್ಯಾ. ಸೊ ನೀನು ಕೊನೆ ದಿನಗಳಲ್ಲಿ ನೀನು ಹಿಮಾಲಯದ ದತ್ತಾತ್ರೇಯ ಗವಿ ಅಂತಿದೆ ಹಿಮಾಲಯದ ಪರ್ವತದಲ್ಲಿ, ಅಲ್ಲಿ ನೀನು ಹೋಗಿ ನಿನ್ನ ದೇಹತ್ಯಾಗ ಮಾಡಿದ್ಯಾ ಅಂತ ವಿಷ್ಣು ಬಗ್ಗೆ ಹೇಳಿದ್ದಾರೆ. ಸೊ ನಾವೇನು ಮಾಡಿದ್ವಿ, ಹೌದು ಪೆರಿವೆ ಹೇಳೋದು ನಾವು ನಮ್ಮನ್ನೇ ನಂಬ್ತೀವಿ, ಬಟ್ ಸ್ಟಿಲ್ ನಾವು ಗೂಗಲ್ ಸರ್ಚ್ ಮಾಡಿ ಯೂಟ್ಯೂಬಲ್ಲೆಲ್ಲ ಅವರು ಅದನ್ನು ಹೇಳಿದ್ರಂತೆ. ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ಇರುತ್ತೆ ಒಂದು ವಿಡಿಯೋ, 38ನೇ ಪೀಠಾಧಿಪತಿಗಳ ಬಗ್ಗೆ, ಕಂಚಿ ಕಾಮಕೋಟಿ ಪೀಠಾಧಿಪತಿಗಳ ಬಗ್ಗೆ ಬೇಕಂದರೆ ಚೆಕ್ ಮಾಡೋಕ್ಕೆ ಹೇಳ ಅಮ್ಮನಿಗೆ ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳಿದಾರಲ್ಲ ಅಂತ ನಾವು ಚೆಕ್ ಮಾಡಿದ್ರೆ ಇತ್ತು 38ನೇ ಪೀಠಾಧಿಪತಿ ಅಭಿನವ ಶಂಕರೇಂದ್ರ ಸರಸ್ವತಿ, ಅವ್ರ ತಂದೆ ತಾಯಿ ಯಾರು, ಅದೆಲ್ಲ ಒಂದು ವಿಡಿಯೋ ಮಾಡಿದ್ದಾರೆ ನಮ್ಮ ಕಂಚಿ ಮಠದ ಫಾಲೋವರ್ಸ್ ಒಬ್ಬರು. ಸೊ ಅದೆಲ್ಲ ನೋಡಿದ್ವಿ. ಸೊ 38ನೇ ಪೀಠಾಧಿಪತಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇವಾಗಲೂ ಗೊತ್ತಾಗುತ್ತೆ. 38ನೇ ಪೀಠಾಧಿಪತಿಯ ಹೆಸರು ಅಭಿನವ ಶಂಕರೇಂದ್ರ ಸರಸ್ವತಿ ಅಂತ. ಸೊ ಈಗ ಅವ್ರ ಧರ್ಮದಿಂದ ನಮ್ಮ ಪೀಠಾಧಿಪತಿಗಳು, ಕಂಚಿ ಕಾಮಕೋಟಿ ಪೀಠಾಧಿಪತಿಗಳು ಅವರು ಧರ್ಮದಿಂದ ನಡೆಯೋಕ್ಕೆ ಹೇಳಿ ಮಾಡಿಸಿದವ್ರು ಅವರು. ಸೊ ಅಂಥದ್ದಲ್ಲಿ ಇವನು ಆ ಪೀಠಾಧಿಪತಿ ಆಗಿರೋ ಧರ್ಮದಿಂದ ನಡೀತಿರೋವಾಗ ನಾವು ಧರ್ಮದಿಂದ ನಡೆದುಬಿಟ್ರೆ ಎಲ್ಲಿ ಧರ್ಮನೇ ಇದಾಗ್ಬಿಡುತ್ತೋ, ತಮ್ಮ ಬೇಳೆ ಎಲ್ಲಿ ಬೇಯಿಸ್ಕೊಳಕ್ಕಾಗಲ್ವೋ ಅಂದ್ಬಿಟ್ಟು ಈ ಅಧರ್ಮದಿಂದ ನಡೆಯೋ ಅಂಥ ಈ ವಾಮಾಚಾರ ಮಾಡೋರು, ಈ ಕೆಲವೊಂದು ಕ್ಷುದ್ರ ಶಕ್ತಿಗಳೇನಿರ್ತಾವಲ್ಲ ಅವ್ರಿಗೆ ತೊಂದರೆ ಕೊಡೋಕ್ಕೆ ನೋಡ್ತಾ ಇರ್ತವೆ. ಸೊ ಮನುಷ್ಯರಿಗೆ ಅಂತಲ್ಲ, ಮಾಮೂಲಿ ನಮ್ಮಂಥ ಮನುಷ್ಯರಿಗೆ ಅಂತಲ್ಲ, ಪೀಠಾಧಿಪತಿಗಳಿಗೂ ಸಹ ಅವ್ರು ತೊಂದರೆ ಕೊಡ್ತಾರೆ. ಸೊ ಆ ತೊಂದರೆ ಕೊಡೋ ಆ ಒಂದು ವಿಷ್ಣು ಪೀಠಾಧಿಪತಿ ಆಗಿದ್ದಾಗ ಈ ಜನ್ಮದಲ್ಲಿ ನಮ್ಗೆ ಯಾರು ತೊಂದರೆ ಕೊಡ್ತಿದ್ನಲ್ಲ ಆಗಲೂ ಸಹ ವಿಷ್ಣುಗೆ ತುಂಬ ತೊಂದರೆ ಕೊಟ್ಟಿದ್ದಂತೆ. ತೊಂದರೆ, ಯಾಕಂದರೆ ಜನರು ಗುರುಗಳ ಕಡೆ ವಾಲ್ತಾರೆ, ದೇವರಿರೋ ಕಡೆ ವಾಲ್ತಾರೆ, ಇವರ ಒಂದು ಬಿಸ್ನೆಸ್ ನಡೆಯಲ್ಲ. ಸೊ ಇವ್ರ ಕಡೆ ಯಾರು ಅಟ್ರಾಕ್ಟ್ ಆಗಲ್ಲ ಅನ್ನೋ ವಿಷಯದಿಂದ ಇವ್ರ ಶಕ್ತಿನ ಒಂದು ಕಡಿಮೆ ಮಾಡೋಣ, ಇವ್ರಿಗೆ ಇದು ಮಾಡೋಣ, ಇವ್ರನ್ನ ಸಪ್ರೆಸ್ ಮಾಡೋಣ ಇದರಿಂದ ಉದ್ದೇಶದಿಂದ ಅವನು ಬಹಳ ಪ್ರಯತ್ನಗಳು ಮಾಡಿದ್ದಾನೆ ಹೋದ ಜನ್ಮದಲ್ಲಿ. ಸೊ ಅದು ಅವನ ಕೈಯಲ್ಲಿ ಆಗಲಿಲ್ಲ. ಸೊ ಅದೇ ಜನ್ಮದ ಒಂದು ಶತ್ರುತ್ವನ ಇಟ್ಕೊಂಡು ಈ ಜನ್ಮದಲ್ಲಿ ಇವನು ಹುಟ್ಟಿದ ಕಾಯ್ತಾ ಇರ್ತಾರೆ. ಸೊ ಕಾದು ಈ ಜನ್ಮದಲ್ಲಿ ಇವನ್ನ ಸಂಹಾರ ಮಾಡೋಣ ಅಂದ್ಬಿಟ್ಟು ಕಾದಿದ್ದಾರೆ. ಬಟ್ ಅವನ ಕೈಯಲ್ಲಿ ಆಗಲಿಲ್ಲ. ಯಾಕಂದರೆ ಯಾವಾಗಲೂ ಧರ್ಮ ಅನ್ನೋದೇ ಯಾವಾಗಲೂ ಗೆಲ್ಲೋದು, ಅಧರ್ಮ ಯಾವತ್ತೂ ಗೆಲ್ಲಲ್ಲ. ಧರ್ಮ ಯಾವತ್ತೂ ಜಯ ಸಿಗೋದು ಧರ್ಮಕ್ಕೇನೆ. ಸೊ ಅದೇ ಎಲ್ಲ ಕಂಚಿ ಕಾಮಕೋಟಿ ಪೀಠದ ಶಂಕರಾಚಾರ್ಯರ ಮೂಲ ಪೀಠದ ಪೀಠಾಧಿಪತಿಗಳು ಏನು ಹೇಳ್ತಾರೆ ಅಂದರೆ, ಧರ್ಮದಿಂದ ನಡೀರಿ. ಧರ್ಮನ ನಾವು ಈ ಜನ್ಮದಲ್ಲಿ ನಾವು ಧರ್ಮದಿಂದ ಫಾಲೋ ಮಾಡಿದ್ರೆ ಆ ಅಕೌಂಟು, ನಾನು ನಿಮ್ಗೆ ಹೇಳಿದ್ದೆ ಸಿಬಿಲ್ ಸ್ಕೋರ್ ಅಂದ್ರೆ, ಚಿತ್ರಗುಪ್ತ ಅನ್ನೋನು ನಮ್ಮ ಪಾಪಗಳ ಕರ್ಮಗಳ ಪುಣ್ಯಗಳ ಒಂದು ಅಕೌಂಟ್ ಯಾವಾಗಲೂ ಮೇಂಟೈನ್ ಆಗಿರುತ್ತೆ. ಸೊ ಓಕೆ, ಸೊ ಅದನ್ನು ನಾವು ನೆಕ್ಸ್ಟ್ ಜನ್ಮದಲ್ಲಿ ನಾವು ಹುಟ್ಟಿದಾಗ ಸೊ ನಮ್ಮ ಪೂರ್ವಜನ್ಮದ ಏನೊಂದು ಒಳ್ಳೆ ಕರ್ಮಗಳ ಮೇಲೇ ನಮ್ಮ ನೆಕ್ಸ್ಟ್ ಜನ್ಮ ಅನ್ನೋದು ತೀರ್ಮಾನ ಆಗಿರುತ್ತೆ, ನಾವು ಹೇಗಿರ್ತೀವಿ ಅನ್ನೋದು. ಇಲ್ಲಾಂದರೆ ನಾವು ತಪ್ಪುಗಳನ್ನ ಮಾಡಿಕೊಂಡು ಕೆಟ್ಟ ಕೆಲಸಗಳನ್ನ ಮಾಡಿಕೊಂಡು ನಾವು ಮಾಡಿದಾಗ ಏನಾಗುತ್ತೆ, ನಮ್ಮ ಈ ಜನ್ಮದಲ್ಲೂ ನಾವು ನರಳೋದಲ್ಲದೆ ನೆಕ್ಸ್ಟ್ ಜನ್ಮದಲ್ಲೂ ನಾವು ನರಳ್ತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ನಂದೇ ಅಂತ ಹೇಳ್ಬೋದು. ಅದು ಇನ್ನೊಂದು ವಿಡಿಯೋಲ್ಲಿ ಹೇಳ್ತೀನಿ ನಾನು ನಿಮ್ಗೆ ಏನು ಹೇಳಿದ್ರು. ನನ್ನ ಪೂರ್ವಜನ್ಮದ ಸುಮಾರು ವಿಷಯಗಳ ಮಹಾಪೆರಿವ ಹೇಳಿದ್ದಾರೆ, ಆ ವಿಷಯಗಳನ್ನೆಲ್ಲ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಇಷ್ಟೆಲ್ಲ ಆದಮೇಲೆ ಇನ್ನೊಂದು ಹಲವಾರು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಹೇಳ್ತೀನಿ. ಪ್ರತಿನಿತ್ಯನೂ ಆಗ್ತಾ ಇರುತ್ತೆ ಮಿರಾಕಲ್ಸ್, ನಮ್ಮ ಮನೇಲಿ ಎಕ್ಸ್ಪೀರಿಯೆನ್ಸಸ್ ಆಗ್ತಾನೆ ಇರುತ್ತೆ. ಅದರಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕುಂಭಮೇಳ ಆಯಿತು ಅಲ್ವಾ. ಕುಂಭಮೇಳ ಆದಾಗ ನಾನು ವಿಷ್ಣು ದಿನ ಜಪ ಮಾಡ್ತಿರ್ತೀವಿ ಅಂತ ಹೇಳಿದ್ದೆ. ಸೊ ಜಪ ಆದಮೇಲೆ ಒಂದಿನ ಏನಾಯಿತು, ಜಪ ಮಾಡಿ ಎದ್ಮೇಲೆ ವಿಷ್ಣು ಹೇಳ್ದ, ಅಮ್ಮ ಇವತ್ತು ಅದು ಕುಂಭಮೇಳ ನಡೆಯೋ ಟೈಮಲ್ಲೇ
ಇವತ್ತು ಮಹಾಪೆರಿವ ನನ್ನ ಇಬ್ಬರನ್ನೂ ಕುಂಭಮೇಳಕ್ಕೆ ಕರ್ಕೊಂಡು ಹೋಗಿದ್ರಮ್ಮ. ಕರ್ಕೊಂಡು ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಳ್ಳಿ, ನಿಮ್ಮ ಪಾಪಗಳನ್ನೆಲ್ಲ ಕಳ್ಕೊಳ್ಳಿ ಅಂತ ಹೇಳಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನೀನು ನಾನು ಸ್ನಾನ ಮಾಡಿಕೊಂಡು ಬಂದ್ವಮ್ಮ ಇವತ್ತು ಮಹಾಪೆರಿವ ಕುಂಭಮೇಳಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮಿಬ್ಬರನ್ನ ಅಂತ ಹೇಳ್ದೆ. ತುಂಬ ಖುಷಿಯಾಯಿತು. ಯಾಕಂದರೆ ನಾವು ಜಪ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ನಮ್ಮನ್ನು ಕುಂಭಮೇಳಕ್ಕೆ ಕರ್ಕೊಂಡೋಗಿ ನಮ್ಮ ಆತ್ಮಗಳಿಗೆ ನಮಗೆ ನಮ್ಮ ಮನುಷ್ಯನಲ್ಲಿ ದೇಹಗಳು ಚೇಂಜ್ ಆಗ್ತಾ ಇರುತ್ತೆ ಬಿಟ್ರೆ ಆತ್ಮ ಒಂದೇ ಇರುತ್ತೆ ಅಲ್ವಾ. ಸೊ ನಮ್ಮ ಈ ದೇಹದಿರೋ ಆತ್ಮಕ್ಕೆ ಆ ಕುಂಭಮೇಳ ದರ್ಶನ ಮಾಡಿಸ್ಕೊಟ್ರಲ್ಲ ಅಂತ ತುಂಬ ಖುಷಿಯಾಯಿತು, ತುಂಬ ಖುಷಿಯಾಯಿತು. ಇದೊಂದು ಎಕ್ಸ್ಪೀರಿಯೆನ್ಸ್. ಆದರೆ ಅದೇ ಕುಂಭಮೇಳಕ್ಕೆ ನಮ್ಮ ಫ್ಯಾಮಿಲಿಯವರೊಬ್ಬರು ಅವ್ರ ಫ್ರೆಂಡ್ಸ್ ಎಲ್ಲ ಗಂಡಸರೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವು ಕುಂಭಮೇಳಕ್ಕೆ ಹೋಗೋಣ ಅಂತ ಹೇಳಿ ಒಂದು 15-20 ಜನ ಫ್ಲೈಟ್ ಟಿಕೆಟ್ಸು ಇದೆಲ್ಲ ಬುಕ್ ಮಾಡ್ಕೊತಿದ್ರು, ಅಕಾಮಿಡೇಷನ್ ಅದೆಲ್ಲ. ಸೊ ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿದ್ರು, ನೀನು ಬಾ, ನಾವೆಲ್ಲ ಹೋಗ್ತಿದ್ದೀವಿ, ಇದು ಮತ್ತೆ ಸಿಗಲ್ಲ ನಮಗೆ, ಈ ಜನ್ಮದಲ್ಲಿ ಈ ಜನ್ಮದಲ್ಲಿ ಆ ಅವಕಾಶ ಸಿಕ್ಕಿದೆ, ಹೋಗಿ ಬರೋಣ ಬಾ ಅಂತ ಕರೆದಿದ್ದಾರೆ. ನಮ್ಮ ಮನೆಯವ್ರಿಗೆ ಅಷ್ಟೊಂದು ಈಸ್ ನಾಟ್ ವೆರಿ ಮಚ್ ಇನ್ಕ್ಲೈನ್ ಟು ಸ್ಪಿರಿಚುಯಾಲಿಟಿ ಆರ್ ಈ ಥರ ವಿಷಯಗಳೆಲ್ಲ. ಬಟ್ ಅವ್ರು ಹೇಳಿದ್ರು, ಮೋರೋವರ್ ವರ್ಕ್ ಇತ್ತು, ನನ್ನ ಕೆಲಸ ಇರೋ ಕಾರಣಗಳಿಂದ ನಾನು ಬರೋಕ್ಕಾಗಲ್ಲ ಈಗ ಅಂತ ಹೇಳಿ ಅವರು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗೆ ಅವರೆಲ್ಲ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರು, ಫ್ಲೈಟ್ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರು, ರೂಮ್ ಟಿಕೆಟ್ಸು ಬುಕ್ ಮಾಡ್ಕೊಂಡ್ಬಿಟ್ರು. ಸೊ ಇದೆಲ್ಲ ಆದಮೇಲೆ ಇನ್ನೇನು ಒಂದು 4-5 ದಿನ ಇದೆ, ಒಂದು ವಾರನೂ ಇಲ್ಲ, 4-5 ದಿನ ಇದೆ ಹೋಗೋಕ್ಕಷ್ಟೇ ಅವ್ರು ಹೊರಡೋಕ್ಕೆ. ಸೊ ಆದರೂ ಮಧ್ಯೆ ಫೋನ್ ಮಾಡ್ತಿದ್ರು, ಬಂದ್ಬಿಡು ನೀನು ಒಬ್ಬನೇ ಇರ್ತೀವಿ, ಎಲ್ಲರೂ ನಾವೆಲ್ಲ ಫ್ರೆಂಡ್ಸ್ ಹೋಗ್ತಿದ್ವಿ, ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ತಾಯಿದ್ವಿ, ಬಂದ್ಬಿಡು ಅಂತ. ಸೊ ಹಿ ವಾಸ್ ರಿಲಕ್ಟೆಂಟ್, ಇಲ್ಲ ನಾನು ಬರೋದೇ ಇಲ್ಲ ಅಂತ. ಆಮೇಲೆ ಏನಾಯಿತು, ಒಂದಿನ ಇವನ ಕನಸಲ್ಲಿ ಶಂಕರಾಚಾರ್ಯರು ಬಂದರು. ಶಂಕರಾಚಾರ್ಯರು ಬಂದುಬಿಟ್ಟು ಕಾವಿ ವಸ್ತ್ರ ಹಾಕ್ಕೊಂಡು ಹಿಂಗೆ ಶಂಕರಾಚಾರ್ಯರು ಬಂದು, ನೀನು ಕುಂಭಮೇಳಕ್ಕೆ ಹೋಗಬೇಕು, ನೀನು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ನೀನು ಕುಂಭಮೇಳದಲ್ಲಿ ಸ್ನಾನ ಮಾಡಿ ನಿನ್ನ ಪಾಪಗಳು ಕಳ್ಕೊ, ಹೋಗು ಕುಂಭಮೇಳಕ್ಕೆ ಅಂತ ಹೇಳಿಬಿಟ್ಟು ಹೋಗಿದ್ದಾರಂತೆ. ಸೊ ನಾವಂದರೆ ತುಂಬ ಗುರುಗಳಿಗೆ ಪೂಜೆ ಮಾಡ್ತೀವಿ, ಅಷ್ಟೋತ್ರ ಹೇಳ್ಕೊತೀವಿ, ಜಪ ಮಾಡ್ತೀವಿ, ಇದೆಲ್ಲ. ನಮ್ಮ ಮನೆಯವ್ರು ಏನೂ ಇಲ್ಲ, ಬೆಳಗ್ಗೆ ಆದಮೇಲೆ ಸ್ನಾನ ಮಾಡಿ ಒಂದು ನಮಸ್ಕಾರ ಹಾಕ್ಕೊಂಡು ಅವ್ರ ಕೆಲಸದ ಮೇಲೆ ಅವ್ರು ಹೋಗ್ತಿರ್ತಾರೆ. ಸೊ ಆ ಥರ ಇರುವಾಗ ಗುರುಗಳು ಅವನ ಕನ್ಸಲ್ಲಿ ಹೋಗಿ ಹೇಳಿ ಈ ಥರ ಆದಮೇಲೆ ಅವನಿಗೆ ಹಿ ವಾಸ್ ಲೈಕ್ ಇಲ್ಲ ಅಂತೇಳಿ ನೆಕ್ಸ್ಟ್ ಇಮಿಡಿಯೇಟ್ ಮಾರ್ನಿಂಗ್ ಆಸ್ ಸೂನ್ ಆಸ್ ಈ ವೋಕಪ್ ಅವ್ರಿಗೆ ಫೋನ್ ಮಾಡಿ, ಇಲ್ಲ ಐ ಆಮ್ ರೆಡಿ ಟು ಕಮ್ ಅಂತ. ಸೊ ಅದು ಹೆಂಗೆ ನೋಡಿ, ಗುರುಗಳ ಒಂದು ಆಶೀರ್ವಾದ ಹೇಳಿ ಗುರುಗಳ ಒಂದು ಬಾಯಲ್ಲಿ ಆ ಮಾತು ಬಂತು ಅಂದರೆ ಅದು ಖಂಡಿತ ನಡೆಯುತ್ತೆ. ಸೊ ಅವ್ರಿಗೆ ಏನಾಗಿತ್ತು, ಅವ್ರ ಟೀಮಲ್ಲಿ ಒಬ್ಬರದು ಕ್ಯಾನ್ಸಲ್ ಆಯಿತು, ಏನೋ ಒಂದು ಅನಿವಾರ್ಯ ಕಾರಣಗಳಿಂದ ಒಬ್ಬರು ಬರಲ್ಲ ಅಂತ ಕ್ಯಾನ್ಸಲ್ ಆಯಿತು. ಸೊ ಅವ್ರ ಬದಲು ಅಕಾಮಿಡೇಷನ್ ಏನೋ ಸಿಗುತ್ತೆ, ಅವ್ರ ಬದಲು ಇವ್ರು ಹೋಗಿರ್ಬೋದು. ಬಟ್ ವಾಟ್ ಅಬೌಟ್ ಫ್ಲೈಟ್ ಟಿಕೆಟ್ಸ್? ಕುಂಭಮೇಳಕ್ಕೆಲ್ಲ ಅಷ್ಟು ಬೇಗ ವಿತಿನ್ ಅ ಶಾರ್ಟ್ ನೋಟಿಸ್ 3-4 ಡೇಸಲ್ಲಿ ಹೆಂಗೆ ಸಿಗುತ್ತೆ? ಅದು ಹೆಂಗೆ ಅಂದರೆ ಹೇಳಿದ್ನಲ್ಲ, ಗುರುಗಳು ಹೇಳಿದ್ಮೇಲೆ ಸಿಕ್ಕಬೇಕು. ಇವ್ರ ಫ್ಲೈಟಲ್ಲೇ ಟಿಕೆಟ್ ಸಿಕ್ಕಿದೆ, ಓಕೆ, ಟಿಕೆಟು ಬುಕ್ ಆಯಿತು, ಇವನಿಗೂ ನಮ್ಮ ಹಸ್ಬೆಂಡ್ಗೂ ಸಿಕ್ತು. ಅದೊಂದು ದೊಡ್ಡ ಆಶ್ಚರ್ಯ ಅದು. ಇಟ್ ವಾಸ್ ಅ ಬಿಗ್ ಮಿರಕಲ್ ಅಂತಲೇ ಹೇಳ್ಬೋದು. ಅದು ನಿಮ್ಗೆ ಗೊತ್ತಿದೆ, ಕುಂಭಮೇಳದಲ್ಲಿ ಕೋಟಿ ಜನರು ಇರ್ತಾರೆ. ಅದೇ ಫ್ಲೈಟಲ್ಲಿ ಟಿಕೆಟ್ ಸಿಗೋದು ಅಂದರೆ ಇಟ್ಸ್ ಅ ವೆರಿ ಬಿಗ್ ಮಿರಕಲ್. ಸಿಕ್ತು. ಸೊ ಚೆನ್ನಾಗಿ ಕುಂಭಮೇಳಕ್ಕೆ ಹೋಗಿ ಬಂದರು. ಕುಂಭಮೇಳದಲ್ಲಿ ಕಂಚಿ ಕಾಮಕೋಟಿ ಮಠದ ಒಂದು ಕ್ಯಾಂಪ್ಸ್ ಎಲ್ಲ ಇತ್ತು. ಸೊ ಅಲ್ಲಿಗೂ ಹೋಗಿ ದರ್ಶನ ಮಾಡಿಕೊಂಡು ಎಲ್ಲ ಬಂದರು. ಸೊ ಹೀಗೆ ಗುರುಗಳು ಪ್ರತಿಯೊಂದು ನಮ್ಮ ಹೆಜ್ಜೆಗಳನ್ನ, ಪ್ರತಿಯೊಂದು ನಮ್ಮ ಒಂದು ಮಾತುಗಳನ್ನ, ಪ್ರತಿಯೊಂದು ನಾವು ಏನು ಹೆಜ್ಜೆ ಇಡ್ತೀವಿ ಅದನ್ನೆಲ್ಲ ನಮ್ಮನ್ನು ಗಮನಿಸ್ತಾನೇ ಇದ್ದಾರೆ. ಹೇಳಿದ್ನಲ್ಲ ಅವಾಗ ಒಂದ್ಸಲ ನಾವು ಕಂಪ್ನಿ ಆಫೀಸ್ ಶಿಫ್ಟ್ ಮಾಡಿದಾಗಲೇ, ನೀನೇನು ಹೆದರಬೇಡ, ನಾವಿದ್ದೀವಿ ನಿಮ್ಮ ಕಂಪ್ನಿನ ನೋಡ್ಕೊಳ್ಳೋಕ್ಕೆ, ಹೆದರಬೇಡ ನೀನು, ಒಂದು ಬಿಸ್ನೆಸ್ನ ನಾವು ನೋಡ್ಕೋತೀವಿ, ನಾವು ನಡೆಸ್ತೀವಿ ಅಂತ ಹೇಳಿ ಹೋಗಿದ್ರು, ಆಶ್ವಾಸನೆ ಕೊಟ್ಟಿದ್ರು. ಆಮೇಲೆ ಯಾವಾಗ ಈ ವಾಮಾಚಾರ ಒಂದು ಇದರಲ್ಲಿ ನಮ್ಮ ಮೇಲೆ, ನನ್ನ ಮೇಲೆಲ್ಲ ಭೂತಗಳೆಲ್ಲ ಓಡಾಡ್ತಿತ್ತು, ಕೂತ್ಕೊಂಡು ನಾನು ಕತ್ತು ತುಳಿಯೋಕ್ಕೆಲ್ಲ ಪ್ರಯತ್ನ ಮಾಡ್ತಿತ್ತು. ಈ ಥರ ಎಲ್ಲ ಆಗ್ತಿರೋ ತುಂಬ ಹೆದರೋಗ. ಅವಾಗ್ಲೂ ಕನ್ಸಲ್ಲಿ ಬಂದು ಮಹಾಪೆರಿವ 2 ಕೈಯನ್ನೆಲ್ಲ ಆಶೀರ್ವಾದ ಮಾಡಿ, ನೀನು ಹೆದರಬೇಡ, ನೀನು ನಿನ್ನ ಹೆಂಡತಿ ಮಗನಿಗೆ ಏನೂ ಆಗದೆ ಇರೋ ಥರ ನಾವು ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅಂದರೆ ನೋಡಿ, ಈ ಜನ್ಮದಲ್ಲಿ ನಮ್ಮ ತಂದೆ ತಾಯಿ ಅಂತ ಒಬ್ರು ಇರ್ಬೋದು, ಅವ್ರ ಮುಂದಿನ ಜನ್ಮಕ್ಕೆ ಅವರೇ ತಂದೆ ತಾಯಿ ಆಗಿರ್ತಾರೆ ಅಂತ ಯಾವ ಭರವಸೆನೂ ಇಲ್ಲ. ಈ ಜನ್ಮದಲ್ಲಿ ಹೆಂಡತಿ ಗಂಡ ಅಕ್ಕ ತಂಗಿಗಳು ಅಣ್ಣ ತಮ್ಮಂದಿರೋರೆಲ್ಲ ಮುಂದಿನ ಜನ್ಮಕ್ಕೆ ನಮ್ಮ ಜೊತೆಯಲ್ಲಿ ಬರ್ತಾರೆ. ನಮಗೆ ನಮ್ಮ ಆತ್ಮಗಳ ಜೊತೆ ಅವರು ಇದಾಗಿರ್ತಾರೆ. ಆ ಬಂಧನ ಹಿಂಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಆದರೆ ಒಂದು ಮಾತ್ರ ಖಚಿತವಾಗಿರುತ್ತೆ, ಒಂದು ಮಾತ್ರ ಚೇಂಜ್ ಆಗಲ್ಲ. ಒಂದು ಆತ್ಮ ಬಂಧುಗಳು ಮಾತ್ರ, ನಮ್ಮ ಆತ್ಮ ಬಂಧುಗಳು ಅಂತ ಏನು ಹೇಳ್ತೀವಿ, ಇವರೆಲ್ಲ ರಕ್ತ ಸಂಬಂಧಿಕರು, ರಕ್ತ ಹಂಚ್ಕೊಂಡು ಹುಟ್ಟಿರೋರು ಅಥವಾ ಈ ರಿಲೇಟಿವ್ಸು, ಇವರು ಲೌಕಿಕವಾದವರು. ಸೊ ನಮ್ಮ ಆತ್ಮ ಬಂಧುಗಳು ಅಂತ ಯಾರು ಇರ್ತಾರೆ,
ನಮ್ಮ ಆತ್ಮನ್ನೇ ಕಾಯೋವಂಥವ್ರು, ನಮ್ಮ ಆತ್ಮನೇ ಅವರು ರಕ್ಷಿಸುವಂಥವ್ರು, ನಮ್ಮ ಆತ್ಮನನ್ನೇ ಒಳ್ಳೆ ದಾರಿ ಕಡೆ ಕರ್ಕೊಂಡು ಹೋಗೋ ಅಂಥವ್ರು. ಅವ್ರು ಯಾವತ್ತೂ ನಮ್ಮ ಗುರುಗಳೇ ಆಗಿರ್ತಾರೆ ಮತ್ತು ದೇವರೇ ಆಗಿರ್ತಾನೆ. ಸೊ ನಮ್ಮ ಗುರುಗಳು ನಮ್ಮ ಒಂದು ಸಂಬಂಧ ಅದು ಜನ್ಮಾಂತಗಳ ಸಂಬಂಧ ಅದು. ಅದು ಹೇಗೆ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳಿದ್ನಲ್ಲ, ಇನ್ನೊಂದು ವೀಡಿಯೋಲಿ ಹೇಳ್ತೀನಿ ಅಂತ, ಆವಾಗ ಹೇಳ್ತೀನಿ ಹೇಗೆ ಅದು ಹೇಗೆ ಹೇಳಿದ್ದಾರೆ, ಪೆರಿಯವನೇ ಹೇಳಿರೋದೆ. ಇದ್ರೆ ನಮ್ಗೆ ಗೊತ್ತಿಲ್ಲ ಈ ವಿಷಯಗಳೆಲ್ಲ ಅಲ್ವಾ. ಸೊ ಇದು ಜನ್ಮಾಂತರಗಳ ಸಂಬಂಧ ಇದು, ಗುರುಗಳಿಗೂ ನಮಗೂ ಅನ್ನೋದು. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಹೇಳಿದ್ನಾ. ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳಿ ವಿಡಿಯೋನ ಮುಗಿಸ್ಬಿಡ್ತೀನಿ. ವೈಕುಂಠ ಏಕಾದಶಿ ಲಾಸ್ಟ್ ಇಯರ್ ಈ ಡಿಸೆಂಬರ್ ಅಲ್ಲ, ಸೊ 2025 ಅಲ್ವಾ, 2025 ಅಲ್ಲ 2024 ಡಿಸೆಂಬರಲ್ಲಿ ವೈಕುಂಠ ಏಕಾದಶಿ ಬಂದಿತ್ತು. ಸೊ ಅದ್ರ ವೈಕುಂಠ ಏಕಾದಶಿ ಒಂದು ವಾರದ ಹಿಂದೆ, ಆ್ಯಸ್ ಯೂಶುವಲ್ ನಾವು ದಿನ ಜಪ ಮಾಡ್ತಾ ಇರ್ತೀವಿ. ಒಂದು ವಾರದಿಂದ ಏನಾಯಿತು, ವಿಷ್ಣು ಸ್ಕೂಲಿಂದ ಬಂದು ಜಪ ಕೂತ್ಕೊಂಡಾಗ ಜಪ ಮಾಡಾದ್ಮೇಲೆ ಹೇಳ್ದೆ, ಅಮ್ಮ ಇವತ್ತು ನನಗೆ ಗುರುಗಳು ಜಪ ಮಾಡ್ತಿರೋ ಹಾಗೆ ನಡೆಸ್ಕೊಂಡು ಹೋಗಿ ಕಂಚಿಗೆ ಕರ್ಕೊಂಡು ಹೋಗಿದ್ದಾರೆ. ಕಂಚಿ ಹೋಗಿ ಮಠಕ್ಕೆ ಹೋಗಿ ಕಂಚಿಯಿಂದ ನನ್ನ ಬಾ ಅಂತ ಕರ್ಕೊಂಡು ಹೋಗಿ ಹಾಗೆ ತಿರುಪತಿ ಬೆಟ್ಟ ಹತ್ತಿಸಿದಾರಮ್ಮ. ತಿರುಪತಿ ಬೆಟ್ಟ ಹತ್ತಿಸಿದಾರೆ. ನನ್ನ ಜೊತೆ 3 ಗುರುಗಳು ಇದ್ದರು. ಪುದುಪೆರಿವ ಸ್ವಾಮಿಗಳು ಇದ್ದರು, ಬಾಲಪೆರಿವ ಅವರು ಇದ್ದರು. ನಾವು 3 ಜನ ಒಟ್ಟಿಗೆ ಬೆಟ್ಟ ಹತ್ತಿದ್ದೀವಿ. ಬೆಟ್ಟ ಹತ್ತಿ ತಿರುಪತಿ ತಿಮ್ಮಪ್ಪನ ಹತ್ತಿರ ಇನ್ನೇನು ಹತ್ತಿರ ಅವ್ನ ಮುಂದೆನೇ ನಾನು ಇದ್ದೀನಿ, ಆ ಥರ ಕರ್ಕೊಂಡು ಹೋಗಿದ್ರು. ಅವ್ರು ಪೂಜೆಗಳೆಲ್ಲ ಮಾಡಿದ್ರು, ಆರತಿ ಮಾಡಿದ್ರು ತಿರುಪತಿ ತಿಮ್ಮಪ್ಪನ ಹತ್ರ. ಅವ್ನು ನನ್ನ ನೋಡಿದ್ನಮ್ಮ, ನಾನು ಅವನ್ನ ನೋಡಿದೆ. ನಾವು ಅನ್ಕೋತಾರತ್ತ ಆ ಥರ ಕಾಣಿಸಲ್ಲ. ಅವನ ದೇಹ ಎಲ್ಲ ನೀಲಿ ಬಣ್ಣದಾಗಿರುತ್ತೆ, ನಾಮಗಳು ಇಟ್ಕೊಂಡಿರ್ತಾನೆ, ಒಂದು ಬಿಳಿ ಪಂಚೆ ಈ ಥರ ಹಾಕ್ಕೊಂಡಿರ್ತಾನೆ ಅಷ್ಟೇ. ಹಂಗೆ ಕಾಣ್ತಾನವನು ಅಂತ ಇವ್ರ ಜೊತೆ ಎಲ್ಲ ಮಾತಾಡ್ತಾನೆ, ಗುರುಗಳ ಜೊತೆ ಎಲ್ಲ ವೆಂಕಟೇಶ್ವರ ಸ್ವಾಮಿ ಮಾತಾಡ್ತಾನೆ ಅಂತ ಹೇಳ್ದೆ. ಸೊ ನನಗೆ ಆಶ್ಚರ್ಯ ಆಯಿತು. ಹೌದು, ಗುರುಗಳಿಗೆ ಆ ಶಕ್ತಿ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಇಷ್ಟೆಲ್ಲ ನಡೆಯುತ್ತಾ ಅಂತ ನಮ್ಗೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಲ್ವಾ. ಒಂದಿನ ಆಯಿತು, ನೆಕ್ಸ್ಟ್ ಡೇ ಜಪ ಕೂತ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಆದಮೇಲೆ ನಾನು ಹೇಳ್ದೆ, ಅಮ್ಮ ಇವತ್ತು ಮತ್ತೆ ಕರ್ಕೊಂಡು ಹೋದ್ರಮ್ಮ, ಕಂಚಿಗೆ ಕರ್ಕೊಂಡು ಹೋದ್ರು, ನಡ್ಸ್ಕೊಂಡೇ ಕರ್ಕೊಂಡು ಹೋದ್ರು, ಬೆಟ್ಟನೂ ಹತ್ತಿದ್ರು. ಬೆಟ್ಟ ಹತ್ತಿರೋ ಅಮ್ಮ ಜನ ಏನು ಹತ್ತಿರ್ತಾರಲ್ಲ ಅವ್ರಿಗೆ ನಾವು ಕಾಣಿಸೋದೇ ಇಲ್ಲ, ನಮಗೆ ಮಾತ್ರ ಜನ ಎಲ್ಲ ಕಾಣಿಸ್ತಾರೆ. ಸೊ ಈ ಥರ ಬೆಟ್ಟ ಇವತ್ತು ಹಚ್ಕೊಂಡೋದ್ರು, ತಿರುಪತಿ ತಿಮ್ಮಪ್ಪನ ಹತ್ರ ಕರ್ಕೊಂಡು ಮಂತ್ರಗಳೆಲ್ಲ ಹೇಳಿದ್ರು, ಕಲ್ತ್ಕೊ ಇದನ್ನೆಲ್ಲ ಅಂತ ಹೇಳಿದ್ರು. ಅವರೆಲ್ಲ ಮಂತ್ರಗಳೆಲ್ಲ ಹೇಳಿ ಪೂಜೆ ಮಾಡಿದ್ರು. ಸೊ ಹೆಂಗೆ ಪೂಜೆ ಮಾಡಬೇಕು ಅದನ್ನೆಲ್ಲ ನೋಡ್ಕೊ ಅಂತ ಹೇಳಿದ್ರು. ಅದನ್ನೆಲ್ಲ ನೋಡ್ಕೊಂಡಮ್ಮ ನಾನು ಅಂತ ಹೇಳಿದೆ. ಸೊ ಥರ್ಡ್ ಡೇ ಆಬ್ವಿಯಸ್ಲಿ ಏನಾಯಿತು, ನನಗೆ ಮನಸ್ಸಲ್ಲಿ ಅನಿಸ್ತಿತ್ತು, ನೋಡಿ ನನ್ನ ಮಗನ ಮಾತ್ರ ಕರ್ಕೊಂಡು ಹೋಗ್ತೀರಾ ವೆಂಕಟೇಶ್ವರ ಸ್ವಾಮಿ ಹತ್ರ, ನನ್ನ ಕರ್ಕೊಂಡು ಹೋಗ್ಬೋದಲ್ವಾ ನೀವು ಅಂತ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ವಿಷ್ಣು ಹತ್ರ ನಾನು ಹೇಳಿಲ್ಲ, ಅದು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಆಸ್ ಯೂಶುವಲ್ ಅವನು ಜಪಕ್ಕೆ ಕೂತ್ಕೊಂಡಿದ್ದಾನೆ. ಜಪ ಎಲ್ಲ ಮುಗಿದಾದ್ಮೇಲೆ ಅವ್ನು ಹೇಳ್ದ, ಅಮ್ಮ ಇವತ್ತೊಂದು ಭಾರಿ ದೊಡ್ಡ ಸರ್ಪ್ರೈಸ್ ಇವತ್ತು ಅಂತ ಹೇಳ್ದೆ. ಏನು ಮಗ ಅಂತ ಹೇಳಿದಾಗ, ಮಹಾಪೆರಿವ ನಿನ್ನನ್ನು ಸಹ ನನ್ನ ಇಬ್ಬರನ್ನೂ ಸಹ ಕರ್ಕೊಂಡು ಹೋಗಿದ್ದಾರಮ್ಮ ವೆಂಕಟೇಶ್ವರ ಸ್ವಾಮಿ ಹತ್ರ. ನಿನ್ನ ಗರ್ಭಗುಡಿ ಒಳಗಡೆ ಕರ್ಕೊಂಡು ಅವನಿಗೆ ಗರ್ಭಗುಡಿ ಹತ್ರ ವರ್ಡ್ಸ್ ಎಲ್ಲ ಈಗಿನ ಮಕ್ಕಳಿಗೆ ಅವೆಲ್ಲ ಗೊತ್ತಾಗೋದೇ ಇಲ್ಲ. ಬಟ್ ಇವನು ಹೇಳಿದ್ಮೇಲೆ ಹೌದು ಇದು ನಿಜ ಅಂತ. ಗರ್ಭಗುಡಿ ಒಳಗಡೆ ನಿನ್ನ ಸೇರಿಸಲಿಲ್ಲ, ಸ್ವಲ್ಪ ಆಚೆ ಇನ್ನೊಂದು ಇದರಲ್ಲಿ ಇಟ್ಟಿದ್ರು. ನಾವೆಲ್ಲ ಗರ್ಭಗುಡಿ ಒಳಗಡೆ ಅವನ ಹತ್ರನೇ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ಹತ್ರನೇ ಹೋಗಿದ್ವಮ್ಮ. ಸೊ ನೀನು ಸ್ವಲ್ಪ ಹೊರಗಡೆ ಇದ್ದೆ, ನೀನು ನೋಡ್ತಿದ್ದೆ, ಪೂಜೆ ಎಲ್ಲ ಮಾಡ್ತಿದ್ದಿದ್ದವರು. ಆಮೇಲೆ ಇಬ್ಬರು ದರ್ಶನ ಎಲ್ಲ, ವೆಂಕಟೇಶ್ವರ ಸ್ವಾಮಿ ದರ್ಶನ, ಇಬ್ರಿಗೂ ಹಿಂಗೆ ಆಶೀರ್ವಾದ ಮಾಡೋದು, ಕೈ ಎತ್ತಿ ನಿನಗೂ ನನಗೂ. ನಾವು ಆಮೇಲೆ ಬಂದುಬಿಟ್ವಿ ಮನೆಗೆ, ಈ ಥರ ಕರ್ಕೊಂಬಂದುಬಿಟ್ರು ಗುರುಗಳು ಅಂತ ಹೇಳಿದೆ. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ಅಂದರೆ ನಮ್ಮ ಮನಸ್ಸಲ್ಲೇ ಆಗುವಂಥ ಒಂದೊಂದು ಭಾವನೆಯೂ ಸಹ ಅವರು ಗಮನಿಸ್ತಾರೆ. ಓಕೆ, ನಮ್ಮ ಫಿಸಿಕಲ್ ಮೂಮೆಂಟ್ ಎಲ್ಲ, ನಮ್ಮ ಮನಸ್ಸಲ್ಲಿ ಏನೇನು ಭಾವನೆಗಳು ಬರ್ತಿದೆ ಏನು ಅನ್ನೋದು ಅವ್ರಿಗೆಲ್ಲ ಗೊತ್ತಾಗುತ್ತೆ. ಯಾಕಂದರೆ ಅವ್ರು ಸರ್ವಜ್ಞರಲ್ವ, ಅವರು ಕಂಚಿ ಕಾಮಕೋಟಿ ಪೀಠದ ಗುರುಗಳು ಅಂತ ಅವ್ರು ಎಲ್ಲ ಗೊತ್ತಿರುವಂಥವ್ರು, ಅವ್ರು ಸರ್ವಜ್ಞರು, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಇದಾಯಿತು. ಇನ್ನೇನು ವೈಕುಂಠ ಏಕಾದಶಿ ಬಂತು. ಸೊ ಎವ್ರಿ ಡೇ ವಿವರ್ ಆ್ಯಸ್ ಯೂಶುವಲ್ ನಾವು ಜಪ ಮಾಡ್ತಿದ್ವಿ. ವೈಕುಂಠ ಏಕಾದಶಿ ಬಂತು. ವೈಕುಂಠ ಏಕಾದಶಿ ದಿನ ನಾವು ಅವತ್ತು ಹೇಳಿದ್ರಂತೆ, ಇವತ್ತು ನಾವು ವೈಕುಂಠ ಏಕಾದಶಿ ಅವತ್ತು ಆಚರಿಸ್ಕೊಂಡಿಲ್ಲ, ಸುಮ್ಮನೆ ಸಂಜೆ ಹೋಗಿ ಒಂದು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದು ಅಷ್ಟೇ. ನಾವು ಯಾವತ್ತೂ ಉಪವಾಸ ಇದ್ದು, ಏಕಾದಶಿ ದಿನ ಉಪವಾಸ ಇದ್ದು ಅದೆಲ್ಲ ಮಾಡಿರಲಿಲ್ಲ ನಾನು. ಸೊ ಅವತ್ತು ಹೇಳಿದ್ರಂತೆ ಪೆರಿಯವನೇ, ನೀವು ಇವತ್ತು ಉಪವಾಸ ಮಾಡಿ ನೀನು ಅಮ್ಮ ಇಬ್ಬರು ಅಂದ್ಬಿಟ್ಟು. ಸೊ ಅವತ್ತು ನಾವು ಉಪವಾಸ ಆಚರಿಸಿದ್ವಿ.
ಸೊ ಅವತ್ತು ಅವನು ಹಾಗೆ ಜಪಕ್ಕೆ ಕೂತ್ಕೊಂಡಿದ್ದಾನೆ. ಜಪಕ್ಕೆ ಕೂತ್ಕೊಂಡಾಗ ಏನಾಗಿದೆ ಅಂದರೆ ಗುರುಗಳು ಅವನಿಗೆ ಹೇಳಿದ್ರಂತೆ, ವಿಷ್ಣು ಇವತ್ತು ನೀನು ಒಬ್ಬನೇ ಹೋಗಬೇಕು. ಇಷ್ಟು ದಿನ ನಾವು ಕರ್ಕೊಂಡು ಹೋದ್ವಲ್ಲ ನಿನ್ನ ವೆಂಕಟೇಶ್ವರನ ಹತ್ರ ತಿರುಪತಿಗೆ, ತಿರುಮಲೆಗೆ, ಇವತ್ತು ನೀನು ಒಬ್ಬನೇ ಹೋಗಬೇಕು. ನೀನೇ ಹೋಗಿ ವೆಂಕಟೇಶ್ವರನಿಗೆ ಇವಾಗ ಮಂತ್ರಗಳು ಅದೆಲ್ಲ ಹೇಳ್ಕೊಟ್ಟಿದ್ದೀವಲ್ಲ, ಪೂಜಾ ವಿಧಾನ ಎಲ್ಲ ನೀನೇ ಅವನಿಗೆ ಪೂಜೆ ಮಾಡಬೇಕು ಇವತ್ತು ಅಂತ ಹೇಳಿದ್ದಾರೆ. ಸೊ ಇವನು ಒಬ್ಬನೇ ಹೋದನಂತೆ. ಇದನ್ನೆಲ್ಲ ವಿಷ್ಣು ಅಕ್ಷರಶಃ ಹಿಂಗೆ ಹೇಳಿದ್ದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಹೋದಾಗ ಇವರು ಹೇಳಿದ್ದ ಏನೇ ಪೂಜಾ ವಿಧಾನಗಳು ಅದೆಲ್ಲ ಹೇಳಿ, ಮಂತ್ರಗಳೆಲ್ಲ ಹೇಳಿ, ಇವನೇ ಆರತಿನೂ ಮಾಡಿ ವೆಂಕಟೇಶ್ವರ ಸ್ವಾಮಿಗೆ ಎಲ್ಲ ಮಾಡಿ ಆಯಿತು. ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಟು ಬರಬೇಕು ಅಂತ ಹಿಂಗೆ ಹೊಸಲು ಇರುತ್ತಲ್ಲ, ಗರ್ಭಗುಡಿ ಹೊಸಲು ದಾಟಿ ಹಿಂಗೆ ತಿರುಗಿದಾಗ ಇವನು ಬೆನ್ನ ಮೇಲೆ, ಇನ್ನು ಹೆಗಲ ಮೇಲೆ ಹಿಂಗೆ ಕೈ ಹಾಕಿ ಹಿಂಗೆ ತಟ್ಟಿ ವೆಂಕಟೇಶ್ವರ ಸ್ವಾಮಿ ಹೇಳ್ತಾನಂತೆ, ಹಾಂ ಚೆನ್ನಾಗಿ ಮಾಡಿದೆ ಪೂಜೆನ, ಅಡ್ಡಿಲ್ಲ, ಚೆನ್ನಾಗಿ ಮಾಡಿದ್ಯಾ ಪೂಜೆನ, ತುಂಬ ಚೆನ್ನಾಗಿ ಮಾಡಿದ್ಯಾ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಇನ್ನು ಹೊರಟು ಹೋಗ್ಬಾ ಅಂತ ಹೇಳಿದ್ರಂತೆ. ಸೊ ಇದಂತೂ ಕೇಳಿದ್ಮೇಲಂತೂ ನನಗೆ ಮೈಯಲ್ಲೆಲ್ಲ ಗೂಸ್ ಬಂಪ್ಸು. ಏನಪ್ಪ ಈ ಥರ ನಡೆಯುತ್ತಾ ಒಬ್ಬರ ಜೀವನದಲ್ಲಿ ಅಂತ ನಾವು ಈ ಥರದೆಲ್ಲ ನಡೆಯುತ್ತೆ ಅಂತ ಊಹೆ ಸಹ ಮಾಡ್ಕೊಳಕ್ಕಾಗಲ್ಲ ನಾವು. ಸೊ ಆ ಥರದ್ದೆಲ್ಲ ಈ ಥರ ನಡೆದಿದೆ. ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತೂ ಶೇರ್ ಮಾಡ್ಕೊಂಡಿದ್ದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಾನು. ನೆಕ್ಸ್ಟ್ ವಿಡಿಯೋಂದಿಗೆ ಅಗೇನ್ ಐ ವಿಲ್ ಕಮ್ ಬ್ಯಾಕ್ ವಿತ್ ಐ ವಿಲ್ ಶೇರ್ ಮೋರ್ ಆ್ಯಂಡ್ ಮೋರ್ ಎಕ್ಸ್ಪೀರಿಯನ್ಸಸ್ ವಿತ್ ಯು ಪೀಪಲ್. ಸೊ ನಾನು ನಿಮ್ಗೆ ಹೇಳ್ಕೊಂಡಿರೋ ಹಾಗೆ ದಯವಿಟ್ಟು ನಮ್ಮ ವಿಡಿಯೋನ ವಾಚ್ ಮಾಡಿ, ಎಲ್ಲರೂ ವಾಚ್ ಮಾಡಿ. ಪ್ರೀವಿಯಸ್ ವಿಡಿಯೋಲಿ ಅಷ್ಟೊಂದು ನಮಗೆ ವ್ಯೂಸ್ ಏನೋ ಇತ್ತು ಬಿಟ್ಟರೆ ಲೈಕ್ಸ್ ಇರಲಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಯಾಕಂದರೆ ನಮಗೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಯಾಕಂದರೆ ಯುವರ್ ಕಮೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಸೊ ಪ್ರೀವಿಯಸ್ ಹಳೆ ವೀಡಿಯೋಸಲ್ಲೆಲ್ಲ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ, ಲಾಸ್ಟ್ ವೀಡಿಯೋಲಿ ಅಷ್ಟು ಜನ ಮಾಡಿಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಕಮೆಂಟ್ ಮಾಡಿ. ವಾಟ್ ಎವರ್ ಇಸ್ ಯುವರ್ ಕಮೆಂಟ್, ಎನಿಥಿಂಗ್ ಯು ಮೈಟ್ ಲೈಕ್, ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಓಕೆನಾ? ಸೊ ಅಪಾರ ಕರುಣಾ ಸಿಂಧುಂ ಜ್ಞಾನದಂ ಶಾಂತರೂಪಿಣಂ ಶ್ರೀ ಚಂದ್ರಶೇಖರ ಗುರುಂ ಪ್ರಣಮಾಮಿ ಮುದಾನ್ವಹಂ. ಓಂ ಶ್ರೀ ಮಹಾಪೆರಿವಾ ಶರಣಂ, ಓಂ ಶ್ರೀ ಮಹಾಪೆರಿವಾ ಶರಣಂ, ಓಂ ಶ್ರೀ ಮಹಾಪೆರಿವಾ ಶರಣಂ.